ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ದೇಶಾದ್ಯಂತ ಸುದ್ದಿ, ಸದ್ದು, ಗದ್ದಲ, ಸಂಘರ್ಷ, ರಾಜಕೀಯವಿದ್ದ ಕಾನೂನು ಯುದ್ಧಕ್ಕೆ ಎಡೆ ಮಾಡಿಕೊಟ್ಟಿರತಕ್ಕಂಥ ವಿಧಾನ ಪರಿಷತ್ನ ಅಶ್ಲೀಲ ಪದ ಪ್ರಕರಣದ ಕೇಂದ್ರ ಬಿಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಶಾಸಕಿಯೂ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯೂಸ್ 18 ಕನ್ನಡ ಜೊತೆ ಮುಕ್ತ ಮಾತುಕತೆಯನ್ನ ಮಾಡಲಿದ್ದಾರೆ. ಅಳಲು, ಅಭಿಪ್ರಾಯ, ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆ 48 ಗಂಟೆ ಏನ್ ಮಾಡಿದ್ರಿ ನೀವು ಮನೆಯಲ್ಲಿ? ಪ್ರಕರಣ ನಡೆದ 48 ಗಂಟೆ ತಾವು ಮನೆಯಲ್ಲಿ ಏನ್ ಮಾಡಿದ್ರಿ? ಮೌನವಾಗಿದ್ದೆ. ಬಹಳಷ್ಟು ಆಘಾತಕ್ಕೆ ಒಳಗಾಗಿದ್ದೆ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ಯಾವ ಪ್ರಮಾದಕ್ಕೆ, ಯಾವ ಅಪರಾಧಕ್ಕೆ ಈ ಶಿಕ್ಷೆ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ತುಂಬ ನೊಂದೆ, ಮೌನಕ್ಕೆ ಶರಣಾಗಿದ್ದೆ. ನೀವೊಬ್ರು ಮಹಿಳೆ, ಹೆಣ್ಣು, ತಾಯಿ, ಮಗಳು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಆರೋಪ ಮಾಡಲ್ಲ. ಎಷ್ಟೋ ಸಾವಿರ, ಲಕ್ಷಕ್ಕೆ ಒಂದು ಪ್ರಕರಣ ಸುಳ್ಳು ಆರೋಪಗಳಿರ್ತವೆ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡ್ರ? ಅವತ್ತಿನ ಘಟನೆಯನ್ನ ನಿಮಗೆ ನೀವು ಹತ್ಕೊಂಡ್ರ? ನಾನು ಮೊದಲೇ ಹೇಳ್ದ ಹಾಗೆ ನಿಮಗೆ, ಮಹಿಳೆ ಅಂದ ತಕ್ಷಣ ಯಾವುದೇ ಮಹಿಳೆ ಆಗಿರ್ಬೋದು, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲೇ ಏನು ಬೇಕಾಗಿಲ್ಲ. ಅವಳಿಗೆ ಏನು ಬೇಕಾದರೂ ಅನ್ಬಹುದಾ, ಏನು ಬೇಕಾದರೂ ಮಾಡಬಹುದಾ, ಸಹಿಸ್ಕೊಂಡು ಬಿಡ್ತಾಳೆ, ಮರ್ಯಾದೆಗೆ ಹೆದರ್ತಾಳೆ ಅಂತ ಇದು ಕೆಲವ್ರ ತಲೆಯಲ್ಲಿ ಇದ್ಬಿಟ್ಟಿದೆ, ಬೇರೆ ಸಮೇತ ಉಳಿದ್ಬಿಟ್ಟಿದೆ. ನಾನು ಆ 2 ದಿನದಲ್ಲಿ ಮೌನಕ್ಕೆ ಯಾಕೆ ಶರಣಾದೆ, ಯಾಕೆ ಗದ್ಗದಿತ ಆದೆ? ಸಾಮಾನ್ಯವಾಗಿ ನಾನು ಆ ರೀತಿ ಆಗೋದಿಲ್ಲ. ಎಂಥ ಕಷ್ಟ ಬಂದರೂ ಎದುರಿಸಿದ್ದೀನಿ. ನಾನು ಬೇರೆ ವಿಚಾರಗಳೇ ಬೇರೆ. ಚುನಾವಣೆ ಸೋಲು ಕಂಡಿದ್ದೀರಾ, ಗೆಲುವು ಕಂಡಿದ್ದೀರಾ, ಬೇರೆ ಬೇರೆ ಆರೋಪಗಳು ಬಂದಿದ್ದ. ಇದು ನಥಿಂಗ್ ಬಟ್ ಚಾರಿತ್ರ್ಯ ವಧೆ. ಯಾವುದೇ ಹೆಣ್ಣು ಕೂಡ ಸಹಿಸಲ್ಲ. ಹಾಗಾಗಿ ಅಷ್ಟು ಸುಲಭದ ಮಾತಲ್ಲ. ನೀವೇ ಹೇಳ್ತಾ ಇದ್ರಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಅಂತ. ಅದು ಸದನದಲ್ಲಿ ಬಾಯಿ ತೆಗೆದ್ರೆ ರಾಮ 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 ಅಂತ ಮಾತನಾಡುವಂಥವ್ರು, ಹಿಂದುತ್ವದ ಸೋಗಿನಲ್ಲಿ ಮುಖವಾಡವನ್ನು ಹಾಕೊಂಡಂಥ ಸಿಟಿ ರವಿ ಅವರು ಸದನದಲ್ಲಿ ಆ ಮಾತನ್ನು ಆಡಿದ್ರಲ್ಲ, ಭಾಳ ಹಿಂಸೆನೂ ಅನಿಸುತ್ತೆ. ಒಮ್ಮೊಮ್ಮೆ ಸಿಡ್ದೆದ್ದು ನಾನು ಯಾಕೆ ಆ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡೆ ಅಂತಲೂ ನನ್ನ ಮೇಲೆ ನನಗೆ ಒಮ್ಮೊಮ್ಮೆ ಬೇಜಾರಾಗುತ್ತೆ. ಅದೇ ಸಂದರ್ಭದಲ್ಲಿನೇ ನಾನು ಏನಾದರೂ ನಾನು ಮಾಡಬೇಕಾಗಿತ್ತು, ಅವ್ರು ಅನ್ಬೇಕಾದಂಥ ಸಂದರ್ಭದಲ್ಲೇ ನಾನು ಅವ್ರಿಗೆ ಹೋಗಿ ಏನಾದರೂ ನಾನು ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಆದರೆ ನನಗೆ ಆ ಸಂದರ್ಭದಲ್ಲಿ ಏನು ಗೊತ್ತಾಗಲಿಲ್ಲ. ಇಟ್ ವಾಸ್ ಆನ್ ಆಕ್ಸಿಡೆಂಟ್ ಫಾರ್ ಮೀ. ನೀವು ಹೇಳುವ ಆರೋಪದ ಪ್ರಕಾರ ಯಾಕೆ ಸಿಟಿ ರವಿ ಆ ಪದವನ್ನ ಬಳಸಿದ್ರು? ಅದಕ್ಕೊಂದು ಕಾರಣ ಇರಬೇಕಲ್ವಾ? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, 2 ಕೈ ಸೇರದೆ ಚಪ್ಪಾಳೆ ಆಡಲ್ಲ. ಆದ್ರೆ ಆ ಪದವನ್ನ ಯಾಕೆ ಬಳಸಿದ್ರು? ಅದಕ್ಕೊಂದು ರೀಸನ್ ಬೇಕಲ್ವಾ? ತಮಗೆಲ್ಲರಿಗೂ ರೀಸನ್ ಗೊತ್ತಿದೆ ಯಾಕೆ ಆ ಪದವನ್ನು ಅವ್ರು ಬಳಸಿದ್ರು. ಹಾಗಾದ್ರೆ ಆ ಪದವನ್ನ ಬಳಸಿದಕ್ಕೆ ಒಂದು ರೀಸನ್ ಇತ್ತು ಅಂತ ಹೇಳಿ ಆ ಪದವನ್ನ ಬಳಸೋದು ಸಹಜ ಅಂತ ಹೇಳ್ತೀರೇನು? ಅವತ್ತು ಏನ್ ಚರ್ಚೆ ಆಗ್ತಾ ಇತ್ತು? ಅಂಬೇಡ್ಕರ್ ಜಿ ಅವರ ಬಗ್ಗೆ ಸದನದಲ್ಲಿ ನಾವೆಲ್ಲರೂ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು, ಅವರ ವಿಚಾರಧಾರೆಯನ್ನು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಈ ದೇಶದ ಹೋಮ್ ಮಿನಿಸ್ಟರ್ ಮಾತಾಡಿದಕ್ಕೆ ಕಾಂಗ್ರೆಸ್ನವರೆಲ್ಲರೂ ನಾವು ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಂಬಂಧ ಇಲ್ಲವಂತ ವಿಚಾರವನ್ನ, ಅವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ವಿಚಾರ ಸಂಬಂಧನೇ ಇಲ್ಲ, ಅವ್ರ ಬಗ್ಗೆ ಅವಹೇಳನಕಾರಿಯಾದ ಮಾತನಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ಆಕ್ಷೇಪಣೆ ವ್ಯಕ್ತಪಡಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವ್ರನ್ನ 6 ಬಾರಿ ಕೊಲೆಗಾರ 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 ಅಂದ್ರು. ಹಾಗಾದ್ರೆ ನಮ್ಮ ನಾಯಕರಿಗೆ ಅಪಮಾನ ಮಾಡಿದ್ದಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತೇನೋ? ಹಾಗಾದ್ರೆ ಮೀಡಿಯಾದಲ್ಲಿ ಬಂದಿದೆ, ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆಗಾರ ನಿಮ್ಮ ಪ್ರಕಾರ ಯಾವ್ದಾದ್ರು ಕೊಲೆ ಆರೋಪ ಇದೆಯಾ? ನಮ್ಮ ನಾಯಕರನ್ನ ಆ ರೀತಿ ಆ ಒಂದು ಶಬ್ದದಿಂದ ನಿಂದಿಸ್ತಾ ಇದೆ. ಹಾಗಾದ್ರೆ ಅವ್ರು ಅದಾಗಿದಾರಾ? ಅದ್ರಲ್ಲಿ ರಿಯಾಲಿಟಿ ಇದೆಯಾ? ಅದ್ರಲ್ಲಿ ಸತ್ಯ ಇದೆಯಾ? ಇವತ್ತೇನು ಸಿಟಿ ರವಿ ಏನು ಸತ್ಯ ಹರಿಶ್ಚಂದ್ರನ, ಏನು ತ್ರಿಕಾಲಜ್ಞಾನಿನ, ಏನು ಬ್ರಹ್ಮನ? ಇವ್ರಿಗೆಲ್ಲನೂ ಗೊತ್ತಿರುತ್ತಾ? ನಮ್ಮ ನಾಯಕರಿಗೆ ಅಂದಂತ ಸಂದರ್ಭದಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡೋದು, ಅದನ್ನ ಖಂಡಿಸೋದು, ಪ್ರತಿಭಟನೆ ಮಾಡೋದು, ವಿರೋಧ ಮಾಡೋದು ಅದು ನನ್ನ ಹಕ್ಕು. ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ನನ್ನ ಪಕ್ಷದ
ಅಧಿನಾಯಕನನ್ನ ಪ್ರೊಟೆಸ್ಟ್ ಮಾಡೋದು ನನ್ನ ಹಕ್ಕು. CT ರವಿ ಅದಕ್ಕೋಸ್ಕರ ಹೇಳ್ತಾರೆ, ನಾನು ನಾನು ಬಂದಿದ್ದೀನಿ. ಕೊಲೆಗಾರನ ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಕೊಲೆಗಾರನ? ನೋಡಿ, ನಾನು ಅವ್ರಿಗೆ ಹೇಳಿರೋದು ಒಂದೇ ಪ್ರಶ್ನೆ. ನೀವು ಅನ್ಬಾರ್ದ ಮಾತನ್ನ ನಮ್ಮ ನಾಯಕರಿಗೆ ಹೇಳಿದ್ದೀರಾ, ಅದಕ್ಕೆ ನೀವು ಮುಗ್ಧ 3 ಜನರ ಜೀವ ಹಾನಿಗೆ ನೀವು ಕಾರಣ ಆಗಿದ್ದೀರಾ. ಹಾಗಾದ್ರೆ ನೀವು ಕೊಲೆಗಾರ ಅಂದಿದ್ದು ನಾನು ನಿಜ ಅಂತ ಹೇಳ್ತೀನಿ. ನಾನು ಅಂದೆಲ್ಲ. ಆದ್ರೆ ಅದೇ ಸಿಟಿ ರವಿ ಅವ್ರು ಏನ್ ಹೇಳ್ತಾರೆ, ನಾನು ಅಂದಿದ್ದೀನಿ ಸಿಟಿ ಕೊಲೆಗಾರ ರವಿ ಅಂತ ಹೇಳ್ತಾರೆ, ಹೇಳ್ತೀನಿ. ಆದ್ರೆ ಅವ್ರು ಆ ಪದವನ್ನ ಬಳಸಲ್ಲ ಅಂತ ಹೇಳ್ತಾರಲ್ಲ ಮಾಧ್ಯಮದಲ್ಲಿ. ನಾನು ಫ್ರಸ್ಟ್ರೇಟ್ ಅಂತ ಹೇಳಿದೆ ಅಂತ ಹೇಳ್ತಾರೆ ಸಿಟಿ ರವಿ ಅವರು. ಫ್ರಸ್ಟ್ರೇಟ್ಗೆ ಇನ್ನೊಂದು ಪದಕ್ಕೆ ವ್ಯತ್ಯಾಸ ಇದೆ ತಾನೇ. ತುಂಬಾ ಇಂಗ್ಲಿಷ್ ವಿದ್ವಾಂಸರು, ಇಂಗ್ಲಿಷ್ ತುಂಬಾ ಬರುತ್ತೆ. ತಾವೇ ಕೇಳಿದ್ದೀರಾ ಅವರನ್ನ, ಅವರ ಇಂಗ್ಲಿಷ್ ಭಾಷೆಯನ್ನ ಮಾಧ್ಯಮದಲ್ಲೇ ನಾನೇ ನೋಡಿದ್ದೀನಿ. ಇಷ್ಟೊಂದು ವಿದ್ವಾಂಸರ ಫ್ರಸ್ಟ್ರೇಟ್ ಅಂದ್ರೆ ಮೀನಿಂಗ್ ಏನು? ಫ್ರಸ್ಟ್ರೇಟ್ ಅಲ್ಲಿತ್ತ? ಫ್ರಸ್ಟ್ರೇಟ್ ಅನ್ನೋಂಥ ಭಾಷೆ ಬಳಸಲಿಕ್ಕೆ ಅಲ್ಲಿ ಏನಾದ್ರೂ ಸಂದರ್ಭ ಇತ್ತ? ತಾವೇ ಫೂಟೇಜನ್ನ ತೋರಿಸಿದಿರಾ ತಮ್ಮ ಮಾಧ್ಯಮದಲ್ಲಿನೇ. ನಾನೇ ನಿನ್ನೆ ಬಿಡುಗಡೆ ಮಾಡಿದ್ದೀನಿ, ಇನ್ನೂ ಬೇಕಾದ್ರೆ ತಮಗೆ ಸಾಕ್ಷಿಯನ್ನ ಕೊಡ್ತೀನಿ. ಸಭಾಪತಿಯವರ ಚೇಂಬರ್ಗೆ ಹೋಗುತ್ತೆ, ನ್ಯಾಯ ಪಂಚಾಯತಿಗೆ. ನಿಜಕ್ಕೂ ಅಲ್ಲಿ ವಾಸ್ತವವಾಗಿ ನಡೆದದ್ದೇನು? ಸಭಾಪತಿಗಳು ನನ್ನ ಜೊತೆ ಎಲ್ಲರೂ ಸಾಕ್ಷಿ ಇದ್ದಾರೆ. ಅವರು ಕಣ್ಣೀರು ಹಾಕಿದ್ರು, ಈ ರೀತಿ ಘಟನೆ ಆಗಬಾರ್ದು ಅಂತ. ಸಿಟಿ ರವಿ ಅವರು ಕರೆಸಿದ್ರಾ? ತೋರಿಸಿದ್ರು. ನಿಮ್ಮ ಮುಖಾಮುಖಿ ಮಾತಾಡ್ಸಿದ್ರಾ? ಖಂಡಿತ ಇಲ್ಲ. ನನ್ನ ಮುಖಾಮುಖಿ ಯಾಕೆ ಕರೆಸ್ತಾರೆ? ನನಗೇನು ಅವಶ್ಯಕತೆ ಇದೆ ಅವರ ಮುಖಾಮುಖಿ ಕೂತ್ಕೊಳ್ಳೋ? ಮತ್ತೆ ನೀವು ಸಿಟಿ ರವಿ ಅವರಿಗೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಯಾವಾಗ ಧಮಕಿ ಹಾಕಿದ್ರಿ? ನೀವು ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ನನಗೆ ಧಮಕಿ ಹಾಕಿದ್ರು, ನೀವು ನನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಅಂತ ಒಂದು ಧಮಕಿ ಹಾಕಿದ್ರು ಅಂತ. ಹಾಗಾದ್ರೆ ಯಾವಾಗ ಧಮಕಿ ಹಾಕಿದ್ರು? ಶಾಂತಿಯಿಂದ ಕೇಳ್ತೀರಾ ಮಾತನ್ನ? ಎಸ್ ಪ್ಲೀಸ್ ಟೆಲ್ ಮಿ. ಧಮಕಿ ಹಾಕುವಂತ ಪ್ರಸಂಗ ಬರುತ್ತಾ? ನಾನು ಸಿಡ್ಲ್ ಬಡ್ದ ಹಾಗೆ 3 ಗಂಟೆ ಸಭಾಪತಿಯವರ ಒಂದು ಕಚೇರಿಯಲ್ಲಿ ಕೂತ್ಕೊಂಡಿದ್ದೀನಿ. ಎಸ್ ಮೇಡಮ್. ನನಗೇನು ಗೊತ್ತಿಲ್ಲ, ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾರಿಗೆ ಏನು ಎಂತ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನೇ ಶಾಕ್ ನಂದಿದ್ದೆ. ನಮ್ಮ ನಾಯಕರು, ಮಂತ್ರಿಗಳು, MLAಗಳು, ಶಾಸಕಿಯರು ಬಂದು ನನಗೆ ಧೈರ್ಯ ತುಂಬುವಂಥ ಇದರಲ್ಲಿ 3 ಗಂಟೆಯಲ್ಲಿ ಇನ್ನ ಇವರನ್ನ ನಾನು ಈ ರೀತಿ ಪೀಸ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಬುರುಡೆ ಓಡಿಸ್ತಾರ? ಏನ್ ನಾವು ಹುಚ್ಚರ? ಏನ್ ರಾಜ್ಯದ ಜನ ಹುಚ್ಚರ? ಯಾರ್ರೀ ಹೇಳ್ತಾರೆ? ಒಂದು ಜವಾಬ್ದಾರಿ ಇರುತ್ತೆ ರೀ. ಯಾರನ್ನೂ ಕೂಡ ಯಾರು ಮಾಡ್ಬೇಕಾದ್ರೆ ಮಾಡೋದಿಲ್ಲ. ಏನ್ ಪೀಸ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಐಸ್ ಕ್ರೀಮಾ ಕಟ್ ಮಾಡ್ಲಿಕ್ಕೆ? ಏನ್ ಅಷ್ಟೊಂದು ಮೂರ್ಖಳ ನಾನು? ಎಸ್ ಮೇಡಮ್, ನೀವು ಒಂದು ಮಾತು ಹೇಳಿದ್ರಿ, ಸಭಾಪತಿಯವರು ಎಲ್ಲರನ್ನು ವಿಚಾರಣೆ ಮಾಡಿದ್ರು, ಎಲ್ಲರೂ ಹೇಳಿದ್ರು ಅಂತ ಹೇಳಿದ್ರಿ. ಸಭಾಪತಿ ಕಣ್ಣೀರು ಹಾಕಿದ್ರು ಅಂತ ಹೇಳಿ, ಅದೇ ಸಭಾಪತಿ ಹೇಳ್ತಾರೆ ಇದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿ ರೂಲಿಂಗ್ ಅನ್ನು ಕೊಡ್ತಾರೆ. ಈ ಪ್ರಕರಣ ಇಲ್ಲಿಗೆ ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಧಾನ ಮಂಡಳಿ ನಡ್ತಕ್ಕಂಥ ಪ್ರಕರಣಕ್ಕೆ ಅದು ಯಾವುದೇ ಪ್ರಕರಣಗಳಿದ್ರು ಕೂಡ ಅಲ್ಲಿ ಸಭಾಪತಿ ಅಲ್ಲಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕೋರ್ಟ್ಗಿಂತ ಅವರು ದೊಡ್ಡವರಾಗಿರ್ತಾರೆ. ಅವರು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ, ಈ ಪ್ರಕರಣಕ್ಕೆ ಸಾಕ್ಷಿ ಇಲ್ಲ, ಇಲ್ಲಿಗೆ ಇದು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ವೆಲ್ ಸೆಡ್. ನ್ಯಾಯ ಕೊಡ್ಬೋದಿತ್ತಲ್ಲ. ಸಭಾಪತಿ ನೀವು ಹೇಳಿದ್ರಿ ಸಭಾಪತಿ ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ರಿ, ಅವ್ರನ್ನು ಕೇಳಿದ್ರು ಅಂತ ಹೇಳಿದ್ರೆ ಅದೇ ಸಭಾಪತಿ ರೂಲಿಂಗ್ ಅನ್ನು ಕೊಡ್ತಾರೆ, ಈ ಪ್ರಕರಣ ಮುಗಿದ ಅಧ್ಯಾಯ, ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ನಿಮ್ ಜೊತೆ ಇದ್ದಂತ ಶಾಸಕರುಗಳು ಸಾಕ್ಷಿಯನ್ನು ಹೇಳ್ತಾರೆ. ಸಾಕ್ಷಿ ಹೇಳಿದ್ರು ಕೂಡ ಸಭಾಪತಿಯವರು ಯಾಕಿದ್ನ ಅಲ್ಲಿಗೆ ಮುಗಿಸಿದ್ರು, ಯಾಕೆ ಮುಗಿಸಿದ್ರು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ. ನೀವು ಪ್ರಶ್ನೆ ಮಾಡಬೇಕಲ್ಲ. ಅದನ್ನ ತಾವು ಸಭಾಪತಿಗಳ ಹತ್ರ ಕೇಳಿ. ಆದ್ರೆ ಸಭಾಪತಿಗಳು ನನ್ನ ಹತ್ರ ಮೊನ್ನೆ ಬೆಳಗ್ಗೆನೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನ್ನ ಹತ್ರ ಅವರಾಗೆ ಫೋನ್ ಮಾಡಿದ್ದಾರೆ, ನಾನೇನು ಫೋನ್ ಮಾಡಲಿ. ಅವರಾಗೇನೆ ಫೋನ್ ಮಾಡಿ ಬೆಳಗ್ಗೆ 5:30, 6 ಗಂಟೆ ಸುಮಾರಕ್ಕೆ ಫೋನ್ ಮಾಡಿಬಿಟ್ಟು, ನಿನ್ನ ಹತ್ರ ಸಾಕ್ಷಿಗಳಿದ್ರೆ, ನಾನು ಕೂಡ ನೋಡಿದ್ದೀನಿ ಅದನ್ನು, ನಿನ್ನ ಹತ್ರ ಸಾಕ್ಷಿಗಳಿದ್ರೆ ಮರು ವಿನಂತಿಯನ್ನು ಮಾಡು, ನಾನು ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡ್ತೀನಿ, ಆ ಸಾಕ್ಷಿಗಳನ್ನು ಪರಿಶೀಲನೆ ಮಾಡೋಣ ಅಂತ ನನಗೆ ಸಾಂತ್ವನ ಹೇಳಿದ್ದಾರೆ. ಆದರೆ ಸಭಾಪತಿಗಳ ಬಗ್ಗೆ ಆಗಲಿ, ಅವರ ರೂಲಿಂಗ್ ಬಗ್ಗೆ ಆಗಲಿ, ನಾನು ವಿರೋಧ ವ್ಯಕ್ತಪಡಿಸೋದಾಗ್ಲಿ, ಅವ್ರ ಬಗ್ಗೆ ಒದರಾಡೋದಾಗ್ಲಿ ಒಂದು ನಿಮಿಷ ಕೇಳಿ, ನಾನು ಮಾಡೋದಿಲ್ಲ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳೇನೋ ಹೇಳಿದ್ರು ಅಲ್ಲಿ ಸಾಕ್ಷಿ ಇಲ್ಲ, ವಿಡಿಯೋ ಇಲ್ಲ, ಆಡಿಯೋ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಸಭಾಪತಿಗಳೇನೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಿಮ್ಮ ಕ್ಯಾಮ್ರಾಗಳೆಲ್ಲ ಅಲ್ಲಿ ಕೌನ್ಸಿಲ್ನಲ್ಲಿ ಇದಾವ? ಒಳಗಡೆ ಏನ್ ನಡೀತಾ ಇದೆ ಪ್ರಸಾರ ಮಾಡ್ತಾ, ಒಂದು ನಿಮಿಷ ನಾನು ಹೇಳೋದು ಮುಗಿಸ್ತೀನಿ. ಪ್ರಸಾರ ಮಾಡ್ತಾ ಇರೋದು ನಿಮ್ಮ ಕ್ಯಾಮ್ರಾಗಳೇ ತಾನೆ, ಅವೇನು ಇಲ್ಲಿಗಲ್ ಅಲ್ಲ ತಾನೆ?
ಸಭಾಪತಿಗಳೇ ಪರ್ಮಿಷನ್ ಕೊಟ್ಟಿದ್ದಾರೆ ತಾನೆ. ದೃಶ್ಯ ಮಾಧ್ಯಮವನ್ನ ಬಿತ್ತರಿಸಿ ರಾಜ್ಯದ ಜನತೆಗೆ ಒಳಗಡೆ ವಿಧಾನ ಪರಿಷತ್ನಲ್ಲಿ ಏನ್ ನಡೀತಾ ಇದೆ, ಜನಸಾಮಾನ್ಯರ ಸಂಕಷ್ಟಗಳ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ರಾಜ್ಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ, ಏನು ನ್ಯಾಯ ಸಿಗ್ತಾ ಇದೆ, ಯಾರ್ಯಾರು ತಮ್ಮ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಬಿತ್ತರಿಸ್ತಿರ್ತಾನೆ. ಹಾಗಾದ್ರೆ ಅದು ಬಿತ್ತರಿಸ್ತಾ ಇರುವಂತ ಪ್ರತಿಯೊಂದು ಚಿತ್ರೀಕರಣ ಇಲ್ಲೀಗಲ್ ಆಯ್ತಲ್ಲ. ಹಾಗಾದ್ರೆ ದಟ್ ಈಸ್ ಆಲ್ಸೋ ಇಲ್ಲೀಗಲ್. ಇದನ್ನು ನೀವು ಸಭಾಪತಿಗಳಿಗೆ ಕ್ವಶನ್ ಮಾಡಬೇಕು. ನಾನು ಕ್ವಶನ್ ಯಾವ ಸಭಾಪತಿ ರೂಲಿಂಗ್ ಮಾಡ್ತಾರೆ ಇದು ಮುಗಿದ ಅಧ್ಯಾಯ ಅಂತ ಹೇಳಿ ಒಂದೇ ಮಾತು ಹೇಳಿದೆ. ಆ ರೂಲಿಂಗ್ ನಾನು ಒಂದ್ ಕಡೆ ಇಡಿ. ಬಟ್ ವೆನ್ ಹಿ ಸೆಡ್, ಹಾಗಾದ್ರೆ ನಿಮಗೂ ಅವಕಾಶ ಕೊಟ್ಟಿರೋದು ಇಲ್ಲೀಗಲ್ ಆಯ್ತು, ನಿಮ್ಮ ಚಿತ್ರೀಕರಣ ಕೂಡ ಇಲ್ಲೀಗಲ್ ಆಯ್ತು. ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ, ಅವ್ರಿಗೆ ಸಾಕ್ಷಿ ಸಮೇತ ಕೊಡ್ತೀನಿ. ಎಸ್, ನೀವು ಮನವಿ ಅಂತ ಹೇಳಿದ್ರು. ಈಗ ಇದು ಕೋರ್ಟ್ ಕಟಕಟೆ ಏರಿದೆ. ತಮಗೆ ಗೊತ್ತಿರ್ಬೋದು, ಜೆ.ಎಚ್. ಪಟೇಲ್ ಸರ್ಕಾರದ ಕಾಲದಲ್ಲಿ ನ್ಯಾಯಾಂಗ ಮತ್ತು ವಿಧಾನ ಮಂಡಲದ ನಡುವೆ ಸಂಘರ್ಷ ಏರ್ಪಟ್ಟಿತು. ಒಮ್ಮೆ ಒಬ್ಬ ಸಭಾಪತಿಯವರು ರೂಲಿಂಗ್ ಕೊಟ್ಟ ಮೇಲೆ ಮತ್ತು ಸದನದ ಒಳಗೆ ಯಾವ ಅಧಿಕಾರಿಗೂ ಕೂಡ ನಿಮಗೆ ಎಂಕ್ವೈರಿ ಮಾಡುವ ಹಕ್ಕಿಲ್ಲ, ರೈಟ್ಸ್ ಇಲ್ಲ. ಸದನದಲ್ಲಿ ಸಭಾಪತಿಯೇ ದೊಡ್ಡವರು, ಅವರೇ ನ್ಯಾಯಾಲಯ, ಅವರೇ ನ್ಯಾಯಾಧೀಶರು. ಹಾಗಾಗಿ ಇದೀಗ ನ್ಯಾಯಾಂಗ ಮತ್ತು ವಿಧಾನ ಮಂಡಲದ ನಡುವಿನ ಸಂಘರ್ಷಕ್ಕೆ ಕಾರಣ ಆಗುತ್ತಾ ಈ ಪ್ರಕರಣ? ಒಂದು ಮಾತು ಹೇಳಿ ಚಿದಾನಂದ್, ಸಂಘರ್ಷ, ನ್ಯಾಯಾಂಗ, ಸಭಾಪತಿಗಳ ರೂಲಿಂಗು, ಸಭಾಪತಿ ನಾನು ಹೇಳ್ತೀನಿ, ಒಂದ್ ನಿಮಿಷ, ಒಂದೇ ಕ್ವಶನ್ ಯಾಕಂದ್ರೆ ನ್ಯಾಯ ಕೊಡ್ಬೇಕಾದ ಸಭಾಪತಿಗಳಲ್ವಾ? ಸಭಾಪತಿಗಳು ನ್ಯಾಯ ಕೊಡ್ಲಿಲ್ಲ, ನ್ಯಾಯಾಲಯದ ಮೆಟ್ಲೆ ಇರ್ತಿತ್ತು. ನ್ಯಾಯಾಲಯ ಮತ್ತು ವಿಧಾನ ಮಂಡಲದ ನಡುವಿನ ಸಂಘರ್ಷ ಪ್ರತಿಯೊಂದನ್ನು ಕೂಡ ಒಂದ್ ಕಡೆ ಇಡಿ. ಸಭಾಪತಿಗಳು, ನ್ಯಾಯಾಂಗ, ಶಾಸಕಾಂಗ, ವಿರೋಧ ಪಕ್ಷ, ಸರ್ಕಾರ ಎಲ್ಲ ಒಂದ್ ಕಡೆ ಇಡಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿ ನೀವು ಕೂಡ ಮಾಧ್ಯಮದವರು ಇದ್ದೀರಾ. ಯಾಕೆ ಈ ಘಟನೆ ಆಯ್ತು? ಈ ಘಟನೆಗೆ ಕಾರಣ ಏನು? ಈ ಘಟನೆಯಿಂದ ಯಾರು ವಿಕ್ಟಿಮ್ ಆಗಿದ್ದಾರೆ? ಯಾರ ನೈತಿಕತೆಯ ಬಗ್ಗೆ ಪ್ರಶ್ನೆ ಎದ್ದಿದೆ? ಯಾರನ್ನ ಅಪಮಾನ ಮಾಡಿದ್ದಾರೆ? ಅದನ್ನೆಲ್ಲ ಬಿಟ್ಬಿಡದ? ಅದ್ರ ಬಗ್ಗೆ ಜವಾಬ್ದಾರಿ ಇಲ್ವಾ? ಮೂಲ ಕಾರಣನೇ ಅದು. ಡೋಂಟ್ ಡಿವೋಟ್ ದ ಸಬ್ಜೆಕ್ಟ್. ಮೂಲ ಕಾರಣ ಇದು. ನೆಕ್ಸ್ಟ್ ಯಾಕೆ ಸಿಟಿ ರವಿಗೆ ನೀವೇ ಟಾರ್ಗೆಟ್ ಆದ್ರಿ? ನೆಕ್ಸ್ಟ್ ನೀವೇ ಯಾಕೆ ಟಾರ್ಗೆಟ್ ಆದ್ರಿ? ನಾನೊಬ್ಳೆ ಟಾರ್ಗೆಟ್ ಅಲ್ಲ ಅವ್ರಿಗೆ. ಸಿಟಿ ರವಿ ಅವ್ರ ಬಾಯಿಯಿಂದ ಇದು ಮೊದಲನೇ ಬಾರಿಗೆ ಬಂದಿದ್ದ ಪದ ಅಲ್ಲ. ಸಿಟಿ ರವಿ ಅವರು ಸದನದಲ್ಲಿನೇ ಹಿಂದೆ ಏನ್ ಮಾತಾಡಿದ್ರು? ನಿತ್ಯ ಸುಮಂಗಲಿಗಳಂತ ಆನ್ ದ ಫ್ಲೋರ್ ರೆಕಾರ್ಡ್ ನಲ್ಲಿದೆ. ಅವಾಗ್ಲೂ ಕೂಡ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ. ಆನ್ ದ ಫ್ಲೋರ್ ರೆಕಾರ್ಡ್ ನಲ್ಲಿ ವಿರೋಧ ಇದೆ, ತೆಗೆದು ನೋಡಿ. ಅವ್ರು ಇದೇ ಅಲ್ಲ ಮೊದಲನೇ ಬಾರಿ ಮಹಿಳೆಯರಿಗೆ ಅಸಹ್ಯ ಮಾಡೋದಾಗ್ಲಿ, ನಾಯಕರನ್ನ ಅವಹೇಳನ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಿದ್ರು? ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು. ಇದೇ ಮೊದಲನೇ ಬಾರಿನ? ಇದು ಅವ್ರ ಚಟ. ಇದೆಲ್ಲ ನಂತರ ರೀ. ಅವರು ಆಡಿದ ಮಾತು ಸದನದಲ್ಲಿ, ಇಡೀ ದೇಶದ ಇತಿಹಾಸದಲ್ಲಿ, ರಾಜಕಾರಣದ ಇತಿಹಾಸದಲ್ಲಿ ಬಿಜೆಪಿ ಅಂತಂದ್ರೆ ದೇವರ ಪಕ್ಷ. ಅವರು ದೇವರನ್ನ ಧರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ್ನ ಧರೆಗೆ ತೆಗೆದುಕೊಂಡು ಬಂದಿದ್ದಾರೆ. ದತ್ತ ಮಂದಿರಕ್ಕೆ ಹೋಗ್ತಾರೆ, ದತ್ತ ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ಇದನ್ನ ಮಾಡ್ತಾರೆ. ನೀವು ಯಾರೋ ಇಡೀ ಪಕ್ಷಕ್ಕೆ ಹೊಣೆಗಾರಿಕೆ. ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ತಪ್ಪುಗಳಾಗ್ತವೆ. ಹಾಗಾದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನ ದೂರ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಎಸ್, ಒಂದ್ ಮಾತು ಹೇಳ್ತೀನಿ ಕೇಳಿ. ಹಾಗಾದ್ರೆ ಇವತ್ತು ನಾನು ಅಪೇಕ್ಷೆ ಪಟ್ಟಿದ್ದೆ. ನಾನು ಇವತ್ತು ಅವ್ರ ಪಕ್ಷದಲ್ಲೂ ಇದ್ದಾರೆ ಕೆಲವು ಜನ ಇದ್ದಾರೆ, ಸಾಮಾಜಿಕ ಕಾಳಜಿಯನ್ನ, ಸಾಮಾಜಿಕ ಕಳಕಳೆಯನ್ನ, ಸಾಮಾಜಿಕ ಬದ್ಧತೆಯನ್ನ ಇಟ್ಟುಕೊಂಡು ರಾಜಕಾರಣ ಮಾಡುವಂತವ್ರು ಅವ್ರ ಪಕ್ಷದಲ್ಲೂ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಆ ಘಟನೆ ಆದಂತ ಸಂದರ್ಭದಲ್ಲಿ ನನಗೆ 4-5 ಜನ ಬಂದು ನನಗೆ ಸಾರಿ ಕೇಳಿದ್ರು. ಐ ಹ್ಯಾವ್ ಅ ಸಿಂಪತಿ ಆನ್ ದೆಮ್. ಬಟ್ ಅದನ್ನ ವಿರೋಧ ಮಾಡುವಂತ ಈ ಪದವನ್ನ ಅವರು ಬಳಸಿದ್ದಾರೆ, ಅದನ್ನ ವಿರೋಧ ನಾವು ಮಾಡ್ತೀವಿ, ಇದು ಅಪಮಾನ ಅಂತ ಹೇಳುವಂತ ಗಟ್ಸ್ ಅವ್ರಿಗೆ ಯಾರಿಗೂ ಇಲ್ವಲ್ಲ. ಆದ್ರೆ ಅದೇ ಪದವನ್ನ ನಮ್ಮ ಪಕ್ಷದವ್ರು ಯಾರಾದ್ರೂ ಮಹಿಳೆ ಮೇಲೆ ವಿರೋಧ ಮಾಡಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ದಟ್, ಸಪೋರ್ಟ್ ದಟ್ ಲೇಡಿ. ಅವ್ರಿಗೆ ಯಾಕೆ ಆ ಧೈರ್ಯ ಬರಲಿಲ್ಲ? ಎಸ್ ಮೇಡಮ್, ನಿಮಗೆ ಆಗಿದ ಅನ್ಯಾಯವನ್ನ, ನಿಮಗೆ ಆಗಿರ್ತಕ್ಕಂಥ ಚಾರಿತ್ರ್ಯವಧೆಯನ್ನು ಖಂಡಿಸಿ ತಾವು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತೀರಾ. ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಕಾನೂನಿನ ಹೋರಾಟ ಮಾಡುವ ಸಂದರ್ಭದಲ್ಲಿ ಸುವರ್ಣಸೌಧಕ್ಕೆ ನಿಮ್ಮ ಸಹೋದರ ಚನ್ನರಾಜ್ ಅಟ್ಟಿಹೊಳೆ ಹೆಸರಿನಲ್ಲಿ ಸಂಗಮೇಶನ್ ಅವರು ನಿಮ್ಮ ಹೆಸರು ಹೇಳಿ ಸುವರ್ಣಸೌಧಕ್ಕೆ ನುಗ್ತಾರೆ. ಆರೋಪಿತರ ಮೇಲೆ ಅಟ್ಯಾಕ್ ಆಗ್ತಾ ಇದ್ದು ಕಾನೂನಿನ ಹೋರಾಟ, ಪೊಲೀಸ್ ಬಂಧಿಸಬೇಕು. ಆದರೆ ಎಲ್ಲ ಒಂದು ಕಡೆ ಈ
ತಿರುವುಗಳು, ಈಗ ಸಿ ಟಿ ರವಿಯವ್ರನ್ನ ಬಂಧಿಸಿದ ನಂತರ ಅವ್ರನ್ನ 398 ಕಿಲೋಮೀಟರ್ 3 ಜಿಲ್ಲೆ 3 ಗಡಿಭಾಗಗಳಲ್ಲಿ ಅವ್ರನ್ನ ಸುತ್ತುವರಿಸ್ತಾರೆ. ಅವ್ರು ಹೇಳ್ತಾರೆ ಎಲ್ಲ ಕಲ್ಲಿನ ಕೋರೆಗೆ ಕರ್ಕೊಂಡು ಹೋಗ್ತಾರೆ, ಇನ್ನೊಂದ್ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ನನ್ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಎಲ್ಲೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಜಾರಕಿಹೊಳಿ ಬೆಂಬಲಿಗರಿಗೆ ನನಗೆ ಹಲ್ಲೆ ಮಾಡಿಸಿ ನನ್ನನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಇದೊಂದು ಕಾರಣಕ್ಕೆ ಪೊಲೀಸರ ನಡೆ, ಈ ಒಂದು ಪೊಲೀಸರ ನಡೆ ಒಂದು ಕಾರಣಕ್ಕಾಗಿ ನಿಮ್ಮ ಪ್ರಕರಣ ಅಲ್ಲಿ ವೀಕ್ ಆಯ್ತು, ಅವರು ರಾಜಕೀಯವಾಗಿ ಲಾಭ ಪಡಲಿಕ್ಕೆ ಮುಂದಾದ್ರ. ಹೈಲೈಟ್ಸ್ ಏನಾಯ್ತು ಅಲ್ಲಿ, ಸಿ ಟಿ ರವಿ ಅವರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ, ಪೊಲೀಸ್ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಪಾಸ್ ಆಗ್ಲಿಕ್ಕೆ ನೀವೇ ಕಾರಣಕರ್ತರಾದ್ರ. ಒಂದು ಮಾತು ಹೇಳಿ, ನನಗೆ ಶುರು ಆಗಿದ್ದೆ ಆ ಒಂದು ಪದದಿಂದ. ಎಸ್, ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು ನಿಮಿಷ. ಎಸ್, ನೀವು ಹೇಳಿದ್ ಸರಿ. ಆ ಪದ ಯಾರೇ ಹೇಳಿದ್ರು ಕೂಡ ಅದು ತಪ್ಪು, ಒಪ್ತೀನಿ. ನೀವು ಕಾನೂನು ಸಂಘರ್ಷ ಕೇಳಿದ್ರಿ, ದೂರು ಕೊಟ್ರಿ, ನಂತರ ನಿಮ್ಮ ಬೆಂಬಲಿಗರು ಬಂದು ಆರೋಪಿತರನ್ನ, ಅದು ಪೊಲೀಸ್ ಇದೆ, ಕೋರ್ಟ್ ಇದೆ, ಅದರದಾದ ಒಂದು ವ್ಯವಸ್ಥೆ ಇದೆ. ಬೆಂಬಲಿಗರು ಕಾನೂನನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಒಬ್ಬ ಶಾಸಕನನ್ನ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ, ನ್ಯಾಯಾಲಯ ಇತ್ತೀಚೆಗೆ ಆಗುತ್ತೆ, ಪೊಲೀಸರು FIR ಆಗ್ತಾರೆ. ಇಲ್ಲಿ ನಿಮ್ಮ ಬೆಂಬಲಿಗರು ಹಲ್ಲೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ನಾನು ಖಂಡಿಸ್ತೀನಿ. ಅವರು ಒಂದು ವೇಳೆ ಆ ಪದ ನಿಜವಾಗ್ಲೂ ಅದು ಹೇಳಿದ್ರೆ ಕಾನೂನಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಅದು ಅವರು ತಪ್ಪಿತಸ್ಥರಾಗಿದ್ರೆ ಇಡೀ ನಾಗರಿಕ ಸಮಾಜ ಖಂಡಿಸುವಂತ ಮಾತು. ಆದ್ರೆ ಕಾನೂನನ್ನ ನಿಮ್ಮ ಹೆಸರಿನಲ್ಲಿ ನಿಮ್ಮ ಬೆಂಬಲಿಗರು ತೆಗೆದುಕೊಂಡಿದ್ದು ಸರಿಯಾ, ಇದಕ್ಕೂ ನೀವು ಆನ್ಸರ್ ಮಾಡ್ಬೇಕಲ್ವಾ? ಆ ಒಂದು ಘಟನೆ ನಡೆದಿರೋದು ಸುವರ್ಣಸೌಧದಲ್ಲಿ, ಅದು ನನ್ನ ಕ್ಷೇತ್ರ. ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಾನೊಬ್ಬ ಮಂತ್ರಿ. ನಾನು ಮಂತ್ರಿಯಾದಂಥ ಸಂದರ್ಭದಲ್ಲಿ ಅನೇಕ ಜನ ಸುವರ್ಣಸೌಧಕ್ಕೆ ಬರ್ತಾರೆ, ವೀಕ್ಷಣೆಗೆ ಬರ್ತಾರೆ. ಇಡೀ ಮಂತ್ರಿಮಂಡಲ, ಇಡೀ ಸರ್ಕಾರ ಸುವರ್ಣಸೌಧದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ PAಗಳಾಗಲಿ, ನಮ್ಮ ಜನ ಆಗಲಿ, ನಮ್ಮ ಕಾರ್ಯಕರ್ತರಾಗಲಿ, ಬೇರೆ ಪಕ್ಷದವರಾಗಲಿ ಬರ್ತಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಜಾಸ್ತಿ ಅದರ ಇದು ಭಾವನಾತ್ಮಕ. ನಾನಂತರೂ ಸಿಡ್ಲ್ ಬಡ್ದು 3 ಗಂಟೆ 4 ಗಂಟೆ ನಾನು ಸಭಾಪತಿಗಳ ಚೇಂಬರ್ನಲ್ಲಿ ಕುತ್ಕೊಂಡಾಗ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾರು ಇದನ್ನ ಮಾಡ್ತಾ ಇದ್ದಾರೆ ಅಂತ ನನಗೇನು ಕಲ್ಪನೆ ಇಲ್ಲ. ಅಥವಾ ಕಾನೂನನ್ನ ಕೈಗೆ ತಗೊಳ್ಳಿ ಅಂತ ಹೇಳಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋಷ್ಟು ಮೂರ್ಖಳನು ಅಲ್ಲ. ನನಗೆ ಇದನ್ನ ರಾಜಕಾರಣ ಮಾಡೋ ಇಷ್ಟನೂ ಇಲ್ಲ. ಯಾಕಂತಂದ್ರೆ ಇದೊಂದು ಅಸಹ್ಯಕರವಾದಂತ, ಅಸಭ್ಯ ರೀತಿ ವರ್ತಿಸಿದಂತ ನಾಗರಿಕ ಸಮಾಜ ತಲೆ ತಗ್ಸುವಂತ ಒಂದು ಪ್ರಶ್ನೆ ಇದು. ಈಗ ಕಾನೂನನ್ನ ಅವರ ಕೈಗೆ ತೆಗೆದುಕೊಂಡಿದ್ದಾರಂತಂದ್ರೆ ಯಾರೇ ಒತ್ತಡಕ್ಕೂ ಪೊಲೀಸ್ ಇಲಾಖೆ ಮನಿ ಬಾಡ್ದು. ಆನ್ ಏರ್ ಐ ಆಮ್ ಟೆಲ್ಲಿಂಗ್ ಯು, ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಕಾನೂನು ಪ್ರಕಾರ ಏನೇನೋ ನಡಿಬೇಕು ಅದೆಲ್ಲ ನಡಿಲಿ. ಆದ್ರೆ ಅವತ್ತು ಸುವರ್ಣಸೌಧದಲ್ಲಿ ನಡೆದಂತ ಘಟನೆ, ಇದೇ ಸುವರ್ಣಸೌಧ ಇದೇ ಚಿಕ್ಕಮಂಗಳೂರಿನಲ್ಲಿದ್ರೆ, ಇದೇ ಲಕ್ಷ್ಮೀ ಹೆಬ್ಬಾಳ್ಕರು ಸಿ ಟಿ ರವಿ ಅವರ ಧರ್ಮಪತ್ನಿಗೆ ಈ ಭಾಷೆಯನ್ನು ಉಪಯೋಗ ಮಾಡಿದ್ರೆ ಊಹಿಸಿ ಏನಾಗ್ತಾ ಇತ್ತು ಅಂತ. ನೀವು ಹೇಳಿದ ಕ್ರಿಯೆಗೆ ಪ್ರತಿಕ್ರಿಯೆ. ನಾನು ಅದನ್ನು ಹೇಳ್ತಾ ಇಲ್ಲ, ನಾನು ಅದಕ್ಕೆ ಪ್ರಚೋದನೆಯನ್ನು ಮಾಡಲ್ಲ, ಮಾಡುವಂತ ಪ್ರಮೇನೂ ಇಲ್ಲ, ಮಾಡುವಂತ ಅಪ್ರಬುದ್ಧತ ರಾಜಕಾರಣಿ ಕೂಡ ನಾನಲ್ಲ. ನನಗೆ ಅನ್ಯಾಯ ಆದ್ರೆ ನಾನೇ ಧ್ವನಿಯನ್ನ ಎತ್ತುವಂತ ಹೆಣ್ಮಗಳು, ಬೇರೆಯವ್ರ ಕಡೆಯಿಂದ ಕೆಲಸ ಮಾಡುವಂತ ಜಾಯಮಾನ ನಂದಲ್ಲ. ಇಡೀ ರಾತ್ರಿ ಎಲ್ಲ ನನ್ನನ್ನು ಸುತ್ತಾಡಿಸಿದ್ರು, ನನ್ನ ಕೊಲೆ ಮಾಡೋ ಪ್ರಯತ್ನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಪ್ರಯತ್ನ ಮಾಡಿದ್ರು. ನಾನು ಜೀಪ್ನಲ್ಲಿದ್ದಾಗ ಪದೇ ಕರೆಗಳು ಬರ್ತಿದ್ವು ಅಂತ ಹೇಳಿ ನೇರವಾಗಿ ಆರೋಪ. ಹೇಗ್ರಿ ಕೊಲೆ ಮಾಡಿಸ್ತಾರೆ? ಹೇಗೆ ಹೇಳಿ ನೋಡೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಷ್ಟೊಂದು ಬಾಲಿಶ ಹೇಳಿಕೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ದೊಡ್ಡವ್ರಿ. ಅವ್ರ ಬಗ್ಗೆ ಎಲ್ಲ ನಾವು ಕಮೆಂಟ್ ಮಾಡಕ್ಕೆ ನಾವು ಅವ್ರ ಬಗ್ಗೆ ಕಮೆಂಟ್ ಮಾಡಕ್ಕೇನೆ ನಾವು 10 ಬಾರಿ ವಿಚಾರ ಮಾಡ್ತೀವಿ. ಯಾಕಂತಂದ್ರೆ ಪಕ್ಷ ಬೇರೆ ಇದ್ರೂ ಕೂಡ ರಾಜಕಾರಣದಲ್ಲಿ ಅನುಭವ ಬಹಳಷ್ಟು ಇದ್ದವರು, ಹಿರಿಯರು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಂತ ಅದು, ಹಿರಿಯರಿಗೆ ಗೌರವವನ್ನ ಕೊಡ್ಬೇಕು. ಏನ್ ರಾಜಕಾರಣದಲ್ಲಿ ಒಮ್ಮೆ ಮಂತ್ರಿ ಆದ ತಕ್ಷಣ ಸೊಕ್ಕಿನಿಂದ ಮೆರೆಯೋದಾಗ್ಲಿ, ಬೇರೆಯವರಿಗೆ ಮರ್ಯಾದೆ ಅವಮರ್ಯಾದೆ ಮಾಡೋದಾಗ್ಲಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಇವತ್ತು ರವಿ ಅವರು ಹೇಳ್ತಾರೆ, ಸಿಟಿ ರವಿ ಅವರು, ಮಹಾನ್ ಭಾವರು ಹೇಳ್ತಾರೆ, ನನ್ನನ್ನು ಎನ್ಕೌಂಟರ್ ಮಾಡ್ತಾ ಇದ್ರು, ನನ್ನನ್ನು ಅದನ್ನ ಮಾಡ್ತಾ ಇದ್ರು, ಮಣ್ಣು ಮಸಿ ಅಂತ ಏನೇನೋ ಡ್ರಾಮಾ ಮಾಡ್ತಾ ಇದಾರಲ್ಲ. ಹಾಗಾದ್ರೆ ಕ್ಷಣಕ್ಕೆ ಅವರ ಲೈವ್ ಲೊಕೇಶನ್ ಯಾಕೆ ಹಾಕ್ತಾ ಇದ್ರು? ಲೈವ್ ಲೊಕೇಶನ್ ಹಾಕ್ಬೇಕು ಅಂತಂದ್ರೆ ಅವ್ರ ಹತ್ರ ಮೊಬೈಲ್ ಇರಬೇಕು. ಇವ್ರನ್ನ ಏನಾದ್ರೂ ಎನ್ಕೌಂಟರ್ ಮಾಡೋ ಅಂತ ಪರಿಸ್ಥಿತಿ ಇದ್ರೆ ಅದನ್ನೆಲ್ಲ ಅವ್ರ ಹತ್ರ ಬಿಡ್ತಾ ಇದ್ರ. ಯಾಕ್ರಿ ನಾಟಕ ಮಾಡ್ತೀರಾ? ರಾತ್ರಿ 3 ಗಂಟೆಗೆ ಕೆಳಗಡೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದೀರಾ, ನೀವೇ ಮಾಧ್ಯಮದಲ್ಲಿ ತೋರಿಸಿದೀರಾ. ಎಲ್ಲ ನಾಟಕ ಅಲ್ವಾ ಇದು? ನಾಟಕದ ಮುಂದುವರೆದ ಭಾಗ ಅಲ್ವಾ ಇದು? ಬಟ್ ಹೈಕೋರ್ಟ್ ಬೇರೆ ರೀತಿ ಹೇಳುತ್ತೆ, ಪೊಲೀಸ್ ಬಂಧನ ಪ್ರಕ್ರಿಯೆ ಸರಿ ಇಲ್ಲ, ಪ್ರಿಜುಡಿಯಸ್ಗೆ ನಡೆದುಕೊಂಡ್ರು ಅಂತೇಳಿ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡ್ತಾರೆ. ಎಲ್ಲಿ ಅರೆಸ್ಟ್ ಮಾಡೋದು ಕರ್ಕೊಂಡು ಬರ್ತಿದ್ರು ಅಲ್ಲೇ ನೀವು ಬಿಡಬೇಕು ಅಂತೇಳಿ ಹೈಕೋರ್ಟ್ ಆಜ್ಞೆ ಮಾಡುತ್ತೆ. ಅಂದ್ರೆ ಪೊಲೀಸರ ಮೇಲಿನ ಅನುಮಾನವನ್ನ ಹೈಕೋರ್ಟ್ ಕೋರ್ಟ್ ಮಾಡುತ್ತೆ. ಹಾಗಾದ್ರೆ ಅವ್ರು ಹೇಳೋ ಪ್ರಕಾರ ಅವ್ರ ನೇರವಾಗಿ ಆರೋಪ ಮಾಡಿದ್ರು, ಹಿಂದೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಹೆಚ್ಚು ಆಸಕ್ತಿದಾಯಕವಾಗಿದ್ರು. ಇಲ್ಲಿ ನನಗೆ ಮೆಂಟಲಿ ಟಾರ್ಚರ್ ಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ರು. ರಿಪಬ್ಲಿಕ್ ಕನಕಪುರ ಹೇಗೋ, ಬನಾನಾ ರಿಪಬ್ಲಿಕ್ ಹೇಗೋ ಹಾಗೆ ಬೆಳಗಾವಿ ರಿಪಬ್ಲಿಕ್ ಅನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಹಾಗಾದ್ರೆ ಬೆಳಗಾವಿ ರಿಪಬ್ಲಿಕ್ ಆಗಿದೆಯಾ? ಲಕ್ಷ್ಮೀ ಹೆಬ್ಬಾಳ್ಕರ್ ತೆಕ್ಕೆಯಲ್ಲಿ, ಇಕ್ಕಳದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಂಟ್ರೋಲ್ ಇಡೀ ಬೆಳಗಾವಿ ಇದೆಯಾ? ಅವ್ರು ಹೇಳೋ ಪ್ರಕಾರ ನನಗೆ ಗೊತ್ತಿಲ್ಲ. ಸಾಧ್ಯನಾ? 18 ಕ್ಷೇತ್ರ, 54 ಲಕ್ಷ ಜನ ಇರುವಂತ, ಎಲ್ಲ ಜಾತಿ ಎಲ್ಲ ಭಾಷೆಯ ಜನ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇರುವಂಥ ಇಂಥ ಒಂದು ದೊಡ್ಡ ಜಿಲ್ಲೆಯಲ್ಲಿ ಯಾರ್ದಾದ್ರೂ ಒಂದು ಕಪಿಮುಷ್ಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲಿ ಇರುವಂಥ ಪ್ರತಿಯೊಬ್ಬರು ಸಣ್ಣವರಿರಲಿ ದೊಡ್ಡವರಿರಲಿ ಸ್ವಾಭಿಮಾನಿಗಳು. ರಿಪಬ್ಲಿಕ್ ಆಗ್ಲಿಕ್ಕೆ ಸಾಧ್ಯನಾ? ಸ್ವತಂತ್ರ ಭಾರತ ದೇಶದಲ್ಲಿ, ಸ್ವತಂತ್ರ ಬೆಳಗಾವಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಹೆಚ್ಚು ಆಸಕ್ತಿಯನ್ನ ಪಡೆದುಕೊಂಡ್ರು, ಹೆಚ್ಚು ಆಸಕ್ತಿದಾಯಕವಾಗಿ ವರ್ಕ್ ಮಾಡಿದ್ರು. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳೆಲ್ಲ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಇಡೀ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದಂಥವ್ರು ಉಪಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದಕ್ಕೆ ತಮ್ಮ ಉತ್ತರವೇನು? ಅವರ ಆರೋಪಕ್ಕೆ ನಾನು ನಿಮ್ಮ ಉತ್ತರವನ್ನು ಕೇಳ್ತಾ ಇದ್ದೀನಿ. ಸತ್ಯ ಮಲಗಿದಾಗ ಸುಳ್ಳು ಬಾಯಿ ಬಡ್ಕೊಂಡು ಇಡೀ ಊರನ್ನ 3 ಸತಿ ಸುತ್ತಾಕ್ತಂತೆ. ಇದಕ್ಕೆ ಉತ್ತರ ಕೊಡೋದಾ? ಇಂಥ ಆರೋಪಗಳಿಗೆ ಉತ್ತರ ಕೊಡೋದಾ? ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಆದರೂ ನೈತಿಕತೆ ಇದೆಯಾ? ಸುಳ್ಳು ಮಾತಾಡೋದಕ್ಕೂ ಒಂದು ಸತ್ಯವನ್ನ ಮುಚ್ಚಿಡ್ಲಿಕ್ಕೆ 1000 ಸುಳ್ಳನ್ನ ಹೇಳಿದ್ರು ಅಂತ ಯಾಕ್ರಿ ಹೇಳ್ಕೊಂಡು ಬರ್ತೀರಾ ಬೇರೆಯವರ ಹೆಸರನ್ನ? ಜವಾಬ್ದಾರಿಯುತವಾದಂಥ ಸರ್ಕಾರ ಇದೆ. ಜವಾಬ್ದಾರಿಯಿಂದ ಹೋಮ್ ಮಿನಿಸ್ಟ್ರು ತಮ್ಮ ಕಾರ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಯಾಕ್ರಿ ನೀವು ಹೇಳ್ತಾ? ಇವತ್ತು ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ಇಡೀ ಮಂತ್ರಿ ಮಂಡಳ, ಮುಖ್ಯಮಂತ್ರಿ ಸಮೇತ ಪ್ರತಿಯೊಬ್ಬ ಶಾಸಕರು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಬೆಳಗಾವಿಯ ಅನೇಕ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾರೆ. ಬೆಳಗಾವಿಯ 18 ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ಧ್ವನಿ ಎತ್ತಿಲ್ಲ ಅಂತೇಳಿ ಚರ್ಚೆ ಆಗ್ತಿದೆ ಈಗ. ಯಾಕಂತೇಳಿ ನಿಮ್ಮ ಬೆಳವಣಿಗೆಯನ್ನ ಸಹಿಸ್ಕೊಳ್ತಿಲ್ವ ಈ ಬೆಳಗಾವಿಯಲ್ಲಿ ಇರ್ತಕ್ಕಂಥ ನಿಮ್ಮದೇ ನಾಯಕರುಗಳು, ನಿಮ್ಮ ಬೆಳವಣಿಗೆ. ಯಾಕಂದ್ರೆ ನೀವು ಹೋರಾಟದ ಬದುಕು ಅಂತ ಹೇಳಿದೆ. ಸತತವಾಗಿ 20 ವರ್ಷ ರಾಜಕಾರಣ ಮಾಡಿ ಸರ್ವೆ ಆಗೋದಷ್ಟು ಸುಲಭ ಒಂದು ಹೆಣ್ಣು. ಅದು ಬೆಳಗಾವಿ ಅಂತ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಫ್ಯಾಮಿಲಿ ಪಾಲಿಟಿಕ್ಸ್ ನಡುವೆ ನೀವು ಅಷ್ಟು ಸರ್ವೇ ಆಗೋದು ಅಷ್ಟು ಸುಲಭದ ಮಾತಲ್ಲ, ನಾಟ್ ಈಸಿ. ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸುವಂತ ಒಂದು ಕೃತಜ್ಞತಾ ಮನೋಭಾವ ಇಲ್ವಾ ನಿಮ್ಮದೇ ಶಾಸಕರುಗಳಿಗೆ ಅಂತ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ತುಂಬಾ ಲೆಂದಿ ಪ್ರಶ್ನೆ ಮಾಡ್ತಾ ಇದ್ದೀರಾ. ನೋ, ಇಟ್ಸ್ ನಾಟ್ ರೈಟ್, ಕರೆಕ್ಟ್ ಅಲ್ಲ ಇದು. ನನ್ನ ಸಹಪಾಠಿಗಳು ರಾಜಕಾರಣದಲ್ಲಿ ಎಲ್ಲರೂ ಮುಂದೆ ಬರಬೇಕು ಅಂತಾನೆ ನಾವು, ಯಾಕಂದರೆ ಸಮಾಜ ಸೇವೆಯಲ್ಲಿ ಇದ್ದೀವಿ. ಯಾರು ಏನು ಇಲ್ಲಿ ನಾವು ಇದಕ್ಕೆ ಅಂತ ಇಲ್ಲ. ಬಟ್ ಈ ವಿಚಾರದಲ್ಲಿ ನನ್ನ ಜೊತೆ ಪ್ರತಿಯೊಬ್ಬರು ಸಾಮಾನ್ಯ ಕಾರ್ಯಕರ್ತರನ್ನ ಹಿಡ್ಕೊಂಡು ಪಕ್ಷಾತೀತವಾಗಿ ಜನ ನನ್ನ ಬೆನ್ನಿಗೆ ನಿಂತ್ಕೊಂಡ್ರು. ನಾನು ಮುಖ್ಯಮಂತ್ರಿಯವರು ನನಗೆ ಫೋನ್ ಮಾಡಿ ಹೇಳಿದರು, ತಕ್ಷಣ ನನಗೆ ಧೈರ್ಯವನ್ನು ತುಂಬಿದ್ರು. ಪ್ರತಿಯೊಬ್ಬರು ನನ್ನ ಜೊತೆ. ಗೃಹ ಸಚಿವರು ಕರೆ ಮಾಡಿದ್ರು ಮೇಡಮ್, ಮಾಹಿತಿ ತಗೊಂಡ್ರು ನಿಮ್ಮ ಹತ್ರ? ಗೃಹ ಸಚಿವರು ಕರೆ ಮಾಡಿದ್ರು, ಅವರು ಕೂಡ ಮಾಹಿತಿ ತಗೊಂಡ್ರು. ನಿರಂತರವಾಗಿ ಮುಖ್ಯಮಂತ್ರಿಗಳು ಕೂಡ ನನ್ನ ಸಂಪರ್ಕ. ಹೈಕಮಾಂಡ್ ಯಾರು ನಿಮಗೆ ಕರೆ ಮಾಡಿದ್ರು? ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಹೈಕಮಾಂಡ್ ಅಲ್ಲ, ಸಂಪೂರ್ಣ ಕಾಂಗ್ರೆಸ್ ಪಕ್ಷ ಒಬ್ಬ ಮಹಿಳೆಯ ಬೆನ್ನಿಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅಲ್ಲ. ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ 33% ಆರಕ್ಷಣ ಇದೇನಾ ಬಿಜೆಪಿಯ ಮುಖವಾಡ? ಮಾಡಿದ್ದೆಲ್ಲ ಮಾಡಿ, ಆಡಬಾರ್ದನ್ನೆಲ್ಲ ಆಡಿ ನಮ್ಮ ಕಡೆ ಬಟ್ ಮಾಡಿ ತೋರಿಸ್ತಾರಲ್ಲ. ನನಗೆ ರೀ ಆಗಿರೋದು ಗಾಯ. ನಿಮ್ಮ ಸಮಾಜದ ಮುಖಂಡರುಗಳೇ ಅವ್ರ ಪರವಾಗಿ ನಿಲ್ತಾರೆ. ಯತ್ನಾಳ್, ಬೆಲ್ಲದ್ ಒಂದು ಸಮಾಜ ಅಂತ ಇರುತ್ತೆ. ಎಲ್ಲವೂ ಆದ್ಮೇಲೆ ಆ ಸಮಾಜದ ಮಹಿಳೆ, ನಮ್ಮ ಸಮಾಜದ ಹೆಮ್ಮೆಯ ಮಹಿಳೆ ಮಂತ್ರಿ ಆಗಿದ್ದಾರೆ ಅಂತ ಸಂತೋಷ ಪಡಬೇಕು. ತಮ್ಮ ಸಮಾಜದ ಮಹಿಳೆಗೆ ಅನ್ಯಾಯ ಆಗಿದ್ದನ್ನ ಪತ್ರದ ಮುಖಾಂತರ ಶ್ಯಾಮ್ನೂರ್ ಶಿವಶಂಕರ್ ಏನು ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಿಮ್ಮ ಸಮಾಜದ ಅನೇಕ ನಾಯಕರುಗಳು ಇವತ್ತು ನಿಮ್ಮ ಬಗ್ಗೆ ಚಕಾರ ಎತ್ತಿಲ್ಲ. ಇದು ಕೂಡ ಎಲ್ಲ ಒಂದು ಕಡೆ ನಿಮ್ಮೊಳಗಿನ, ನಿಮ್ಮ ನಡುವಿನ, ನಿಮ್ಮ ಬೆಳವಣಿಗೆಗೆ ನಿಮ್ಮ ಸಮಾಜದಲ್ಲಿ ಕೆಲವರು ಸಹಿಸಲ್ವಾ? ಯಾಕಂದ್ರೆ ಈ ಪ್ರಕರಣದಲ್ಲಿ ನೀವು ಒಂದು ಮಾತಿಲ್ಲ, ಪಕ್ಷಾತೀತವಾಗಿ ಖಂಡಿಸ್ಬೇಕಂತ ಸಮಾಜದಲ್ಲಿ ಇರ್ತಕ್ಕಂಥವ್ರು, ನಿಮ್ಮದೇ ಪಕ್ಷದ ಬೇರೆ ಬೇರೆ ಪಕ್ಷದ ಅನೇಕ ಶಾಸಕರುಗಳು ಖಂಡನೆ ಮಾಡಬಹುದು. ಯಾಕೆ ಖಂಡನೆ ವ್ಯಕ್ತಪಡಿಸಲಿಲ್ಲ? ಇಲ್ಲೂ ರಾಜಕೀಯ ಅನ್ನೋದು ಬಂತ? ಎಲ್ಲರೂ ಖಂಡನೆ ಮಾಡಿದ್ದಾರೆ. ನಾನು ನಿಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಬರೋದಿಲ್ಲ. ಈಗ ಪ್ರತಿಯೊಬ್ಬರು ನನ್ನ ಬೆನ್ನಿಗಿದ್ದಾರೆ, ಸಂಪೂರ್ಣ ಸಮಾಜ ನನ್ನ ಬೆನ್ನಿಗಿದೆ. ಎಷ್ಟು ಮಠಾಧೀಶರಿದ್ದಾರೆ, ಪ್ರತಿಯೊಬ್ಬರು ನನ್ನ ಬೆನ್ನಿಗಿದ್ದಾರೆ. ಪ್ರತಿಯೊಬ್ಬರು ನನಗೆ ಸಾಂತ್ವನ ಹೇಳಿದ್ದಾರೆ. ನೀವು ಏನೇ ಮಾತನಾಡಿದ್ರೂ ಕೂಡ ಆ ಒಂದು ಮಾತು ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಖಂಡಿತವಾಗ್ಲೂ ಒಂದು ಮಾತನ್ನ ಹೇಳ್ತೀನಿ ಕೇಳಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ನಡೆಯಬಾರದಂಥ ಅಸಹ್ಯಕರವಾದಂಥ ಘಟನೆ ನಡೆದಿದೆ. ಅವತ್ತು ತಮಿಳುನಾಡಿನಲ್ಲಿ ಜಯಲಲಿತಾ ಅವರಿಗೆ ಅವಮಾನ ಆಯಿತು, ಮಮತಾ ಬ್ಯಾನರ್ಜಿ ಅವರಿಗೆ ಅವಮಾನ ಆಯಿತು. ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕದಲ್ಲೂ ಕೂಡ ಒಬ್ಬ ಮಹಿಳೆಗೆ ಸದನದೊಳಗಡೆ ಆಗಿರ್ತಕ್ಕಂಥ ಮೊದಲ ಅವಮಾನ ಅನ್ಬೋದಾ ಇದು? ಮೊದಲ ಅವಮಾನ ಅಂತ ತಮಗೆ ಗೊತ್ತು, ಎರಡನೇ ಅವಮಾನ, ಮೂರನೇ ಅವಮಾನ. ದಿಸ್ ಇಸ್ ಇರ್ರೆಲಿವೆಂಟ್. ದಿಸ್ ಇಸ್ ಇರ್ರೆಲಿವೆಂಟ್. ನಾವೆಲ್ಲ, ನಾನು ಒಂದೇ ಮಾತನ್ನ ಹೇಳ್ತೀನಿ, ನಾವೆಲ್ಲ ಸಮಾಜ ಸೇವೆಯಲ್ಲಿ ಎದಕ್ಕಿದ್ದೀವಿ? ನಮ್ಮನ್ನ ಆದರ್ಶ ಅಂತ ಜನ ಯಾಕೆ ನೋಡ್ತಾರೆ? ನಮ್ಮನ್ನ ಇಂತಿಷ್ಟು ಜನ ಅಂತ ಫಾಲೋವರ್ಸ್ ಯಾಕೆ ಇರ್ತಾರೆ? ನಮ್ಮನ್ನ ಒಂದು ರೋಲ್ ಮಾಡೆಲ್ ಅಂತ ಯಾಕೆ ನೋಡ್ತಾರೆ? ನಮ್ಮ ಪಕ್ಷದ ಸಿದ್ಧಾಂತವೇನು? ನಮ್ಮ ಪಕ್ಷದ ಆಚಾರ ವಿಚಾರವೇನು? ಅವರ ಪಕ್ಷದ ಆಚಾರ ವಿಚಾರವೇನು? ಇದು ಎಲ್ಲಿ ಸಂಬಂಧ? ನಿಮ್ಮ ಬೆಂಬಲಿಗರನ್ನ ಸಿ.ಟಿ. ರವಿ ಹೇಳುವಂತೆ ನನ್ನ ಮೇಲೆ ಹಲ್ಲೆ ಮಾಡಲು ಬಂದಂತವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಂತಿಲ್ಲ, ಗೂಂಡಾಗಳು, ಅವರ ಮೇಲೆ ಪೊಲೀಸರು FIR ಹಾಕಲಿಲ್ಲ. ನಾನು ಪ್ರೊಟೆಸ್ಟ್ ಮಾಡಿ ಆದ್ಮೇಲೆ ಕಳೆದ 2 ದಿನಗಳ ಹಿಂದಷ್ಟೇ FIR ಹಾಕಿದ್ರು. ಇದರ ಹಿಂದೆ ಸಂಪೂರ್ಣ ಹಿಂದೆ ಅವರ ಬೆಂಬಲಿಗರ ಮುಖಾಂತರ ನನ್ನನ್ನ ಕೈಕಾಲು ಮುರಿಸುವ ಪ್ರಯತ್ನ ಮಾಡಿದ್ರು ಅಂತೇಳಿ ನಿಮ್ಮ ಬೆಂಬಲಿಗರನ್ನವರು ಗೂಂಡಾಗಳು ಅಂತ ಕರೀತಾರೆ. ಹಾಗಾದ್ರೆ ನೀವು ಗೂಂಡಾಗಳನ್ನ ಇಟ್ಕೊಂಡಿದ್ದೀರಾ ಸಿ.ಟಿ. ರವಿ ಅವರ ಆರೋಪದ ಪ್ರಕಾರ? 1 ಕರೀತಾರ, 2 ಕರೀತಾರ? ಮೊದಲು ಅವ್ರಿಗೆ ಡಿಸೈಡ್ ಮಾಡಕ್ ಹೇಳಿ, ಯಾರ್ಯಾರಿಗೆ ಏನೇನು ಕರಿಬೇಕು ಅಂತ ಅಂದಿದ್ದಾರೆ ಅನ್ನೋದನ್ನ ಮೊದಲು ಅವ್ರಿಗೆ ಡಿಸೈಡ್ ಮಾಡೋಕೆ ಹೇಳಿ. ಕಾನೂನಿನ ಚೌಕಟ್ಟಿನಲ್ಲಿ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಕಾನೂನನ್ನ ಕಟ್ಟ ಹಾಕುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋದಿಲ್ಲ, ಗೊತ್ತು, ತಮಗೆಲ್ಲರಿಗೂ ಗೊತ್ತು. ಒಂದೇ ಮಾತನ್ನು ಹೇಳ್ತೀನಿ, ಯಾರಿಗೆ ಗುಂಡ ಅನ್ಬೇಕು, ಯಾರಿಗೆ ಇನ್ನೊಂದು ಶಬ್ದ ಅನ್ಬೇಕು, ಯಾರಿಗೆ ನಿತ್ಯ ಸುಮಂಗಲಿ ಅನ್ಬೇಕು, ಅದು ಏನೇನು ಅನ್ಬೇಕು, ಅವ್ರ ಡಿಕ್ಷನರಿಯಲ್ಲಿ ಇನ್ನೂ ಎಷ್ಟು ಭಾಷೆ ಇದೆ ಅನ್ನೋದನ್ನ ಕೇಳಿ ಅವ್ರನ್ನ. ಬೆಳಗಾವಿ ಪೊಲೀಸರು ವೈಫಲ್ಯ ಇದೆಯಾ? ಒಬ್ಬ ಆರೋಪಿತರನ್ನ ತಮ್ಮಲ್ಲಿ ಇಟ್ಕೊಂಡು ಕೋರ್ಟಿಗೆ ಸರೆಂಡರ್ ಮಾಡೋಕ್ಕಾಗದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಡೀ 3 ಜಿಲ್ಲೆಗಳನ್ನು ಸುತ್ತಿ ಹಾಕಿಸುವಂತಹ ಪ್ರಮೇಯ ಬೇಕಿತ್ತ ನಿಮ್ಮ ಪ್ರಕಾರ? ಯಾಕಂತ ಹೇಳಿದ್ರೆ ಬೆಳಗಾವಿಯಲ್ಲಿ KSRP ಬೇರೆ ಬೇರೆ ಕಮಾಂಡೆಂಟ್ ಇರ್ತಕ್ಕಂಥದ್ದು, ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಇದು ಮಾಡಬೇಕು. ಬೆಳಗಾವಿ ಪೊಲೀಸರು ವೀಕ್ ಇದಾರ? ಹಾಗಾದ್ರೆ ನಮ್ಮ ಪೊಲೀಸರು ಇಡೀ ರಾಜ್ಯದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು. ಕರ್ನಾಟಕ ಪೊಲೀಸ್ ಅಂತಂದ್ರೆ ದೇಶದಲ್ಲಿನೇ ಹೆಸರುವಾಸಿಯಾದಂಥ ಪೊಲೀಸ್, ತಮಗೆಲ್ಲರಿಗೂ ಗೊತ್ತಿದೆ. ಈ ಘಟನೆ ನಡೆದಿದ್ದು ಸುವರ್ಣಸೌಧದಲ್ಲಿ. ಸುವರ್ಣಸೌಧ ಇರೋದು ಬೆಳಗಾವಿ ಗ್ರಾಮೀಣ ಪ್ರದೇಶ. ಬಾಗೇವಾಡಿ ಸ್ಟೇಷನ್ ನಲ್ಲಿ FIR ದಾಖಲಾಯಿತು. ಹೌದು. ಆದ್ರೆ ಬಾಗೇವಾಡಿಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಅವರ ಸುರಕ್ಷತೆ, ಯಾರ ಸುರಕ್ಷತೆ? ಆ ಮಹಾನ್ ಭಾವರ ಸುರಕ್ಷತೆಗೆ, ಲಾ ಅಂಡ್ ಆರ್ಡರ್ ಹಾಳಾಗಬಾರ್ದು ಅಂತ ಹೇಳಿ ಖಾನಾಪುರಕ್ಕೆ ತಗೊಂಡು, ಖಾನಾಪುರದಲ್ಲಿ ಒಂದ್ ನಿಮಿಷ ಕೇಳಿ, ಖಾನಾಪುರ ಆಫೀಸ್ನಲ್ಲಿ BJP ಇವರು ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ಅಲ್ವಾ? ತಾವೇ ಮಾಧ್ಯಮದಲ್ಲಿ ಫೋಟೋ ತೋರಿಸಿದ್ದೀರಾ, ಕೊಡಿ. ಇದು ಯಾವ ಸ್ಟೇಷನ್ನಲ್ಲಿ? ಇದು ಎಲ್ಲಿ ಅಲ್ವಾ? ಒಂದು ಸ್ಟೇಷನ್ನಲ್ಲಿ ಪಕ್ಷದ ಮೀಟಿಂಗ್ ಅನ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇಷ್ಟೊಂದು ರಾಜಾರೋಷವಾಗಿ ಪಕ್ಷದ ಮೀಟಿಂಗ್ ಅನ್ನ ಪಕ್ಷದ ಮುಖಂಡರ ಜೊತೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆಯಾ? ಅವ್ರಿಗೆ ಹೇಳಿ ನೋಡೋಣ. ಮತ್ತೆ ನಮ್ಮ ಪೊಲೀಸರ ಮೇಲೆ ಅವ್ರಿಗೆ ಅದನ್ನ ಇದನ್ನ ಅಂತ ಆರೋಪ ಮಾಡ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ರು, ಇಲ್ಲಿ ಕರ್ಕೊಂಡು ಹೋದ್ರು. 300 ಜನ ರಾತ್ರಿ 10 ಗಂಟೆಗೆ, ರಾತ್ರಿ 11 ಗಂಟೆಗೆ ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರೆ BJP ಕಾರ್ಯಕರ್ತರು ಏನ್ ಮಾಡಿದ್ರಿ ಇವರು? ಮೇಡಮ್, ಈ ಪ್ರಕರಣ ಲಾಜಿಕಲ್ ಎಂಡಿಗೆ ಹೋಗಲ್ಲ, ಇಲ್ಲಿಗೆ ಮುಗಿಸ್ಬೇಕಾಗಿತ್ತು ಅಂತ ಹೇಳಿ ನಿಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಇಲ್ಲಿಗೆ ಮುಗಿಸ್ಬೇಕಿತ್ತು ಅಂದ್ರೆ ಅರ್ಥ ಏನು? ನನಗೆ ಅರ್ಥ ಆಗ್ತಾ ಇಲ್ಲ. ಉಸ್ತುವಾರಿ ಸಚಿವರಿಗೂ ಕೂಡ ಅಸಹನೆ ಇದೆಯಾ? ನೀವು ನಿಮ್ಮ ಬೆಳವಣಿಗೆ ಅನೇಕರ ಕಣ್ಣು ಕುಕ್ಕಿಸಿದೆಯಾ? ಖಂಡಿತ ಇಲ್ಲ. ಯು ಆರ್ ಮಿಸ್ಟೇಕನ್. ರಾಜಕಾರಣದಲ್ಲಿ ಒಂದು ಕಾಲ ಇತ್ತು, ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರ ಸೆಣಸಾಟ ಮಾಡಿದ್ದೀವಿ. ಅವರ ವಿರುದ್ಧ ನಾನು, ನನ್ನ ವಿರುದ್ಧ ಅವರು ಒಂದೇ ಪಕ್ಷದಲ್ಲಿ ಇದ್ಕೊಂಡು. ಆದರೆ ಕಾಲ ಬದಲಾಗಿದೆ. ಇಬ್ಬರು ಒಟ್ಟಿಗೆ ಸೇರಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತ ಹೊರಟಿದ್ದೀವಿ.
ಇಷ್ಟೇ ಹೇಳ್ತೀನಿ. ಯಾಕೆ ನಿಮ್ಗೆ ಅವ್ರು target? ಏನೇ ನೀವೇ target ಆಗ್ತಿದ್ದೀರಾ? ಟಾರ್ಗೆಟ್ ಇಲ್ವೇ ಇಲ್ಲ, ನನ್ನನ್ನು ಅವ್ರು ಟಾರ್ಗೆಟ್ ಮಾಡೇ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಸಂಜಯ್ ಪಾಟೀಲ್ target ಮಾಡಿದ್ರು. ಪ್ರತಿಯೊಂದು ರಮೇಶ್ ಜಾರಕಿಹೊಳಿ ಹಂತದಲ್ಲಿ ನಿಮಗೆ ಇವಾಗ ಬಂದಿರೋದು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡಿದ್ರೆ ಅದ್ರ ಬಗ್ಗೆ ಪೂರ್ತಿ ಮಾತನ್ನ ಕೇಳಿ ನಂತರ ನೀವು ಮಾತಾಡಿ. ಸರಿ ಮೇಡಮ್. ಓಕೆ ಪ್ಲೀಸ್. ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನ ಯಾವುದೇ ಕಾರಣಕ್ಕೂ ಎಲ್ಲಿನೂ ಟಾರ್ಗೆಟ್ ಮಾಡಿಲ್ಲ. ಇವತ್ತು ನಾನು ಅವರು ಒಟ್ಟಿಗೆ ನಿಂತ್ಕೊಂಡು ಸೈದ್ಧಾಂತಿಕವಾಗಿ ಈ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನುವಂತ ಬದ್ಧತೆ ಇಟ್ಕೊಂಡು ಇಬ್ರು ಒಟ್ಟಿಗೆ ಇದ್ದೀವಿ. ಅವ್ರ ಆ ಮಾತನ್ನ ನನ್ನ ಒಳ್ಳೇದಕ್ಕೆ ಹೇಳಿದರೆ ಹಿ ಇಸ್ ಮೈ ವೆಲ್ ವಿಷರ್ ಅಂತ ಆ ಮಾತಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸಿ.ಟಿ. ರವಿ ಅವರು ನಾನು ಹೇಳಿಲ್ಲ ಅಂತ ಹೇಳ್ತಾರೆ, ಅವ್ರನ್ನ ಎಲ್ಲಿ ಕರೀತೀರಾ ಸಾಕ್ಷಿ ಆಣೆ ಪ್ರಮಾಣಕ್ಕೆ ವಿಚಾರವಾಗಿ? ಅವರೇ ದೇವ್ರ ಹತ್ರ ಬರ್ತೀನಿ ಅಂತ ಏನೋ ಹೇಳಿದಾರಂತಲ್ಲ. ಈಗ ನೀವ್ ಎಲ್ಲಿಗೆ ಅವ್ರನ್ನ ಕರೀತೀರಾ? ನಾನ್ ನಂಬಿರೋದು ಎಲ್ಲಾ ದೇವ್ರು. ನಾನಂತರೂ ಅವ್ರಿಗೆ ಸಾರ್ವತ್ರಿಕವಾಗಿ ಆಣೆ ಪ್ರಮಾಣ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಥಿಂಗ್. ಸಾರ್ವತ್ರಿಕವಾಗಿ ಕ್ಯಾಮ್ರಾ ಎದುರುಗಡೆ ಅಥವಾ ಎಲ್ಲರನ್ನೂ ಕರೆದು ನಾನು ತೋರಿಸ್ಬೇಕು? ನೋ, ನಾನ್ ದೇವ್ರನ್ನ ನಂಬಿದ್ದೀನಿ, ನೀವು ದೇವ್ರನ್ನ ಯಾವ ದೇವ್ರ ಮುಂದೆ ನಂಬಿದ್ದೀರಾ. ಕರೀತೀರಾ? ನಿಮ್ಮ ಊರಿಗೆ ತುಂಬಾ ಹತ್ರ ಧರ್ಮಸ್ಥಳ ಇದೆ, ಬನ್ನಿ ನೀವು ಪ್ರಮಾಣ ಮಾಡಿ, ನಾನು ಪ್ರಮಾಣ ಮಾಡ್ತೀನಿ. ಇದೇನು ಜನರಿಗೆ ಅಥವಾ ಸಮಾಜಕ್ಕೆ ತೋರಿಸೋದಲ್ಲ, ಆತ್ಮಸಾಕ್ಷಿ ನ್ಯಾಯಾಲಯ. ಆತ್ಮ ಸಾಕ್ಷಿಗೋಸ್ಕರ ಹೇಳ್ತಾ ಇರೋದು ಇದನ್ನ. ಇದ್ರಲ್ಲೇನು ನನ್ಗೇನು ರಾಜಕಾರಣ ಮಾಡ್ಬೇಕಾಗಿಲ್ಲ. ನನ್ಗೇನು ಹುಚ್ಚ ಆ ಶಬ್ದವನ್ನ ಅವ್ರು ಮಾತನಾಡಿದಾರೆ ಅಂತ ನಿಮ್ಮೆದುರುಗಡೆ ಕೂತ್ಕೊಂಡು ಒಬ್ಬ ಮಹಿಳೆಯಾಗಿ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತಂದ್ರೆ ನನ್ಗೇನ್ ತಲೆ ಕೆಟ್ಟಿದೀಯಾ? ಏನ್ ಆಗಿದೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ, ತಮಗೂ ಕೂಡ ಜವಾಬ್ದಾರಿ ಇದೆ. ನಿಮ್ಮ ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಇರುತ್ತೆ ಮೇಡಮ್? ಹೋರಾಟದ ಹಾದಿಯನ್ನ, ಹೋರಾಟದ ದಿಕ್ಕನ್ನ ಖಂಡಿತವಾಗ್ಲೂ ನಾನು ನಿಮ್ಮೆದುರುಗಡೆ ಹಂಚ್ಕೊಳ್ಳೋದಿಲ್ಲ. ಆದ್ರೆ ಹೋರಾಟ ನಿರಂತರ. ಕೋರ್ಟ್ನಲ್ಲಿದೆ. ನನ್ ಕೋರ್ಟ್ನಲ್ಲಿ ಇದೆ. ಕೋರ್ಟು ಕಾನೂನು ಒಂದ್ ಕಡೆ, ಅವ್ರ ಬೇಲ್ ಮೇಲೆ ಅಷ್ಟೇ ಇದ್ದಾರೆ, ಪ್ರಕರಣ ಅಂತ್ಯ ಆಗಲ್ಲ. ಆದ್ರೆ ನಾನು ನಿನ್ನೆನೆ ಹೇಳದ ಹಾಗೆ ಪ್ರಧಾನಮಂತ್ರಿ ಮೋದಿಜಿ ಅವ್ರನ್ನ ನನಗೆ ಕೇಳ್ಬೇಕನ್ನೋ ಆಸೆ. ಅವ್ರಿಗೆ ಇಮೇಲ್ ಮಾಡ್ತೀನಿ, ಅವ್ರಿಗೆ ಸಾಕ್ಷಿಯನ್ನ ಕೊಡ್ತೀನಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ 2 ಲೈನ್ ಹೇಳಿದ್ರಿ ಪ್ರಧಾನಮಂತ್ರಿಗಳೇ. ಸರ್, ಈಗ ಆ 2 ಲೈನ್ಗೆ ಬೇಟಿಕೋ ಸತಾವ್ ಅಂತಾನು ಹೇಳ್ತಾ ಇದ್ದೀರಾ. 33% ನೀವು ಆರಕ್ಷಣ ತಗೊಂಡ್ಕೊಂಡು ಬರ್ತಾ ಇದ್ದೀರಾ. ಯಾರು ಬರ್ತಾರೆ ರಾಜಕಾರಣಕ್ಕೆ? ಮಹಿಳೆಯ ಒಂದು ಸ್ಥೈರ್ಯವನ್ನ ಧೈರ್ಯವನ್ನ ಬಗ್ಗು ಬಡಿಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಒಂದೇನಾ? ಪರವಾಗಿ ನಿಂತ ಬಿಜೆಪಿ ರಾಜ್ಯಾಧ್ಯಕ್ಷರು ನಿಮ್ಮದೇ ಸಮುದಾಯದ ನಾಯಕರುಗಳಿಗೆ ಏನ್ ಹೇಳ್ತಿ ಇಚ್ಛೆ ಪಡ್ತೀರಾ? ಯಾಕಂದ್ರೆ ಈ ಪದವನ್ನ ಬಳಸಿರ್ತಕ್ಕಂಥ ಸಿ.ಟಿ. ರವಿ ಪರವಾಗಿ ಅದನ್ನು ರಾಜಕೀಯವಾಗಿ ಅಸ್ತ್ರವನ್ನ ಬಳಸ್ಕೊಳ್ತಿದಾರ. ಬಿಜೆಪಿಯ ಶೀತಲ ಸಮರಕ್ಕೆ ನಿಮ್ಮ ಪ್ರಕರಣ ಅವ್ರನ್ನ ಒಂದು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾ? ನೋಡಿ, ಅವ್ರ ಶೀತಲ ಸಮರನೋ ಅವರ ಬೆಂಕಿ ಸಮರನೋ ಅದೆಲ್ಲ ನಗಣ್ಯ ನನಗೆ. ಅವರು ಒಂದಾದ್ರೋ ಅವ್ರ ವಿರುದ್ಧ ಇದ್ದಾರೋ ಅದೆಲ್ಲ ನಗಣ್ಯ. ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ, ಯಾವುದೇ ಮಹಿಳೆ, ಇವತ್ತು ಅವ್ರ ಮನೆ ಮಹಿಳೆ ಇರಲಿ, ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆ ಇರಲಿ, ಅಥವಾ ಸಾರ್ವಜನಿಕರು ಅಲ್ಲಿ ಇರುವಂಥ ಮಹಿಳೆ ಆಗಲಿ, ಅವ್ರಿಗೆ ಆ ಛಾತಿ ಇರಬೇಕಾಗಿತ್ತು. BJPಗರಿಗೂ ಕೂಡ ಅವ್ರಿಗೆ ಆ ಛಾತಿ ಇರಬೇಕಾಗಿತ್ತು. ಮಹಿಳೆಗೆ ಅನ್ಯಾಯ ಆಗಿದೆ, ಮಹಿಳೆಗೆ ಇಂಥ ಪದವನ್ನು ಬಳಸಿದ್ದಾರೆ, ನಾವು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಆದರೂ ಎಷ್ಟೊತ್ತು ನಾವು ಸುಮ್ಮನೆ ಇರಬೇಕನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಇರಬೇಕಾಗಿತ್ತು. ದುರ್ದೈವ. ಮೇಡಮ್, ಅವರ ಪತ್ನಿ ಕೂಡ ನಿಮ್ಮ ವಿರುದ್ಧ ಮಾತನಾಡ್ತಾರೆ. ನೀವು ಹೇಳ್ತೀರಾ ಆತ್ಮಸಾಕ್ಷಿ ನ್ಯಾಯಾಲಯ ಅಂತೇಳಿ ಆಣೆ ಪ್ರಮಾಣಕ್ಕೆ ಕರಿತೀರಾ. ಅವ್ರು ಹೇಳ್ತಾರೆ ಇದೀಗ ನ್ಯಾಯಾಲಯದ ಮೆಟ್ಟಿಲತ್ತಿದೆ, ನಮ್ಮದೇ ಚಾನಲ್ ಹೇಳಿದರೆ ನ್ಯಾಯಾಲಯದ ಮೆಟ್ಟಿಲೇರಿದೆ, ಹಾಗಾಗಿ ನಾನು ಇದು ಮುಂದೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಹೇಳ್ತಾರೆ. ಅವರ ಪತ್ನಿಯು ಕೂಡ ನನ್ನ ಗಂಡ ಆ ಥರದವ್ರು ಅಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸ್ತಾರೆ. ಬಹಳ ಸಂತೋಷ. ಅವರು ನಿಮ್ ತರ ಮಹಿಳೆ ಅಂತ ನೀವು ಹೇಳಿದ್ರಿ. ಬಹಳ ರವಿ ಪತ್ನಿ ಪಲ್ಲವರಿಗೆ ಈ ವಿಚಾರವಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರಷ್ಟು ಬುದ್ಧಿವಂತೆ ನಾನಲ್ಲ. ಏನು ಆದ್ರೆ ಅವ್ರಿಗಿಂತ ಬುದ್ಧಿವಂತರು. ಅಷ್ಟು ಸುಲಭ ಅಲ್ಲ. ನೀವು MP ಎಲೆಕ್ಷನ್ ನಿಂತಿದ್ರಿ, MLA ಎಲೆಕ್ಷನ್ ಒಂದ್ಸರಿ ಸೋತ್ರಿ, ಮತ್ತೆ MLA ಆದ್ರಿ, ಮಂತ್ರಿ ಆಗೋದು ಅಷ್ಟು ಸುಲಭದ ಮಾತ್ರ. ಅದೊಂದು ಹೋರಾಟದ ಬದುಕು. ಅವ್ರಿಗಿಂತ ನೀವು ಬುದ್ಧಿವಂತರೆ. ಪಲ್ಲವಿ ನಿಮ್ಮ ನೀವು ಯಾಕೆ ನೀವು ದಡ್ಡರು ಅನ್ಕೊಂತೀರಾ? ಪಲ್ಲವಿಗಿಂತ ನೀವು ಯಾಕೆ ಚಿಕ್ಕವರು ಅನ್ಕೊಂತೀರಾ? ತಾವು ಒಬ್ಬ ಹೆಣ್ಮಗಳು, ತಮ್ಮಷ್ಟಂತರೂ ಬುದ್ಧಿವಂತೆ ನಾನಲ್ಲ. ಆದರೆ ಚಿಕ್ಕಮಂಗ್ಳೂರಿಗೆ ಬಂದು ನಿಮಗೆ ಯಾರಾದರೂ ಈ ಪದವನ್ನು ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ತಾಯಿತ್ತು? ಇವತ್ತು ನೀವು ಅವರ ಪತ್ನಿ ಇದ್ದೀರಾ, ನೀವು ಅವರ ಬಿಟ್ಟುಕೊಟ್ಟು ಮಾತನಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ಮಹಿಳೆಯಾಗಿ ನಿಮಗೆ ಯಾರಾದರೂ ಒಬ್ಬರು ಈ ಪದವನ್ನು ಅಂದರೆ ನೀವೇನು ಮಾಡ್ತಾಯಿದ್ರಿ? ಇವತ್ತು ನೀವೇನೋ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಧರ್ಮ ಅದು, ನಾನು ಅದಕ್ಕೆ ತಪ್ಪು ಅನ್ನೋದಿಲ್ಲ. ಆದರೆ ಒಬ್ಬ ಮಹಿಳೆಯಾಗಿ ವಿಚಾರ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಐ
ಐ ಆಮ್ ರಿಯಲಿ ಪಿಟಿ ಆಫ್ ಹರ್. ಎಸ್ ಮೇಡಮ್, ಅವರು ಬೆಳಗಾವಿ ಚಲೋ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರು ಬೆಳಗಾವಿ ಚಲೋಗೆ ನೀವು ಸ್ವಾಗತ ಕೋರ್ತೀರಾ? ಖಂಡಿತ ಮಹಿಳೆಯ ಅಪಮಾನ ಮಾಡಿರೋದನ್ನ ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳಕ್ ಹೊರಟಿದ್ದಾರ ಬಿಜೆಪಿ ಅವರು? ನೀವೇ ಹೇಳ್ತಾ ಇದ್ದೀರಾ. ಬೆಳಗಾವಿಗೆ ಬರ್ಲಿಕ್ಕೆ ಯಾರ್ದು ಕೂಡ ಪರ್ಮಿಷನ್ ಬೇಕಾಗಿಲ್ಲ. ಬೆಳಗಾವಿಗೆ ಬರ್ಲಿಕ್ಕೆ ಯಾರೇನು ತಡೆಯೋಕೆ ಹೋಗೋದಿಲ್ಲ. ರಿಪಬ್ಲಿಕ್ ಆಫ್ ಬೆಳಗಾವಿ ಕಂಟ್ರೋಲ್ಡ್ ಬೈ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಲ್ಲ ಗೂಂಡಾ ಪಡೆ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೇಳ್ತೇನೆ, ಬೆಳಗಾವಿ ಚಲೋಗೆ ನಿಮ್ಗೆ ಸ್ವಾಗತ ಇದೆಯಾ? ನಾನು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀನಿ. ನಂದೇನು ಗುಂಡಾ ಪಡೆ ಇಲ್ಲ, ಕೊಡ್ತೀರಾ? ನಂದೇನು ಗುಂಡಾ ಪಡೆ ಇಲ್ಲ. ಹೆಸರನ್ನ ಕೆಡ್ಸೋಕ್ ಹೋಗ್ಬೇಡಿ. ಬಹಳಷ್ಟು ಒಳ್ಳೆಯ ಕಾರ್ಯಕರ್ತರು, ನಾಯಕರ ಪಡೆ ನನ್ನ ಬೆನ್ನಿಗೆ ಇದೆ. ಕಾರ್ಯಕರ್ತರ ಪಡೆ ನನ್ನ ಬೆನ್ನಿಗೆ ಇದೆ. ಭಾವನಾತ್ಮಕವಾಗಿ ಅವ್ರು ಆ ರೀತಿ ಮಾಡಿದ್ದಾರೆ. ಕಾನೂನನ್ನ ಕೈಗೆ ತಕ್ಕೊಂಡ್ರೆ ಕಾನೂನು ಪ್ರಕಾರ ಏನೇನಾಗಬೇಕು ಅವ್ರಿಗಾಗ್ಲಿ. ಬಟ್ ನೀವು ಕಿತ್ತೂರು ನಾಡಿಗೆ ಬರ್ತೀನಿ ಅಂತ ಹೇಳಿದ್ದೀರಾ. ಐ ವೆಲ್ಕಮ್, ಹೋಲ್ ಹಾರ್ಟೆಡ್ಲಿ ಐ ವೆಲ್ಕಮ್. ನಾಲ್ಗೆ ಸ್ವಚ್ಛ ಇಟ್ಕೊಂಡು ಬನ್ನಿ. ಬುದ್ಧಿ ಭ್ರಷ್ಟ ಆಗಿದೆ. ಏನೋ ವೈಭವೀಕರಣ ಮಾಡ್ಕೊಳ್ತಾ ಇದ್ದೀರಲ್ಲ, ಕಾಲಾಯ ತಸ್ಮೆ ನಮ. ನಿಮಗೆ ಇಲ್ಲಿ ಬರಲಿಕ್ಕೆ ಯಾರೂ ತಡೆಯೋದಿಲ್ಲ. ನಿಮಗಾದ ಅನ್ಯಾಯವನ್ನ, ನಿಮ್ಗಾಗಿರ್ತಕ್ಕಂಥ ಚಾರಿತ್ರ್ಯವದೆಯನ್ನ ನೀವು ಚಿಕ್ಕಮಗಳೂರು ನೆಲದಲ್ಲಿ ಯಾಕೆ ಪ್ರಶ್ನೆ ಮಾಡ್ಬೋದು? ಅವ್ರು ಬಂದು ನಿಮ್ಮ ನೆಲದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ, ಆದ್ರೂ ಕೂಡ ನಾನು ಅನ್ಯಾಯ ಮಾಡಿಲ್ಲ ಅಂತೇಳಿ ನಿಮ್ಮ ನೆಲದಲ್ಲಿ ನಿಮ್ಮ ವಿರುದ್ಧ ಕುಟುರು ಆಗ್ತಾ ಇದ್ದಾರೆ. ನಿಮ್ಮ ರಾಜಕೀಯ ನಾಯಕರ ವಿರುದ್ಧ ಕುಟುರು ಆಗ್ತಿದ್ದಾರೆ. ನೀವು ಚಿಕ್ಕಮಗಳೂರು ನೆಲದಲ್ಲೇ ಹೋಗಿ ಅವರಿಗೆ ಪ್ರಶ್ನೆ ಮಾಡುವಂತ ಛಾತಿ ಇದೆಯಾ ನಿಮಗೆ? ಅವರಷ್ಟು ಮೂರ್ಖ ಅಂತರೂ ನಾನಲ್ಲ. ಸಿಟಿ ರವಿ ಅವರು ಇದಕ್ಕೆ ಛಾತಿ ಅನ್ನೋದಿಲ್ಲ, ಇದಕ್ಕೆ ಬಂಡತನ ಅಂತಾರೆ. ದಿಸ್ ಇಸ್ ನಾಟ್ ಕಾಲ್ಡ್ ಛಾತಿ, ಇದಕ್ಕೆ ಬಂಡತನ ಅಂತಾರೆ. ಒಂದು ಸುಳ್ಳನ್ನು ಮುಚ್ಕೊಳ್ಳೋಕೆ ಹೇಗೆ ಪಟ್ಟಿಯನ್ನ ಸುತ್ತಕೊಂಡಿದಾರಲ್ಲ, ಗಾಯ ಆಗಿದೆ. ಗಾಯ ಅವರೇ ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತಂದ್ರೆ ನಿಮ್ಮವ್ರ ಎದುರುಗಡೆ ಬರ್ಬೇಕಲ್ಲ, ಜನರ ಎದುರುಗಡೆ ಹೋಗ್ಬೇಕಲ್ಲ, ಫೇಸ್ ಸೇಫ್ ಮಾಡ್ಕೊಳ್ಬೇಕಲ್ಲ. ಪೊಲೀಸರು ಹೊಡೆದ್ರು ಅಂತಾರೆ, ಅಲ್ಲೇ ಮಾಡಿದ್ರು ಅಂತಾರೆ. ಹೌದು, ಪಾಪ ಚಿಕ್ಕ ಮಗು ನೋಡಿ ಎಷ್ಟು ಚೆನ್ನಾಗಿ ಈ ಗಾಡಿಯಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರು ಅಲ್ವಾ. ತಳ್ಳಾಟ, ನೂಕಾಟ, ಕಚ್ಚಾಟ, ಚೀರಾಟ, ಹಾರಾಟ. ಪಾಪ ಸುಮ್ಮನೆ ಹೋಗಿ ಕೂತ್ಕೊಂಡ್ರು ನೋಡಿ ಗಾಡಿಯಲ್ಲಿ ಅಲ್ವಾ. ಯಾರ್ರೀ ಹೊಡೆದ್ರು ಇವರನ್ನ? ಯಾರು ಹೊಡೆದ್ರು? ಹೊಡೆಯಕ್ಕಾಗತ್ತ ಇವರನ್ನ? ಮೇಡಮ್, ಬೆಳಗಾವಿಯಲ್ಲಿ 100 ವರ್ಷಗಳ ಕಾಂಗ್ರೆಸ್ನ ಸಾಕ್ಷಿಗಾಗಿ ಅಧಿವೇಶನ ನಡೀತಿದೆ. ಈ ಅಧಿವೇಶನದಲ್ಲಿ ಕೂಡ ನಿಮ್ಗಾಗಿರ್ತಕ್ಕಂಥ ಅವಮಾನದ ವಿಚಾರವಾಗಿ CWC ಸಭೆಯಲ್ಲಿ ಕೂಡ ತಾವು ನಿಮ್ಮ ನಾಯಕರಿಗೆ ಮನವಿ ಮಾಡ್ತೀರ ಧ್ವನಿ ಎತ್ತಲಿಕ್ಕೆ. ಇದನ್ನು ಒಂದು ಅಜೆಂಡಾವಾಗಿ ಇಟ್ಕೊಂತೀರ. ಯಾಕಂತ ಹೇಳಿದ್ರೆ ರಾಜ್ಯದ ಒಂದು ಪಕ್ಷದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಮಹಿಳೆಯರಿಗೆ ರಕ್ಷಣೆ ಮತ್ತು ಮಕ್ಕಳಿಗೆ ರಕ್ಷಣೆ ಕೊಡುವಂತ ಸಚಿವೆಗೆ ಆಗಿರ್ತಕ್ಕಂಥ ಅಪಮಾನ ಅಂತ ನೀವು ಹೇಳ್ತಾ ಇರ್ತೀರಾ. ಹಾಗಾಗಿ ಈ ಅಜೆಂಡಾ ಕೂಡ ಬರುತ್ತಾ CWC ಮೀಟಿಂಗ್ ಅಲ್ಲಿ? ನೋಡಿ, ಆ ಅಜೆಂಡಾ ಅಂತೂ ನಾನು ತಯಾರು ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಮಹಿಳೆಯರ ಪರವಾಗಿ ನಿಂತ್ಕೊಂಡಂಥ ಪಕ್ಷ. ಇವತ್ತು ನನ್ನ ಬೆನ್ನಿಗೆ ನನ್ನ ಪಕ್ಷ ಇದೆ, ನನ್ನ ಪಕ್ಷದ ಮುಖಂಡರಿದ್ದಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ವಿಷಯವನ್ನು ದಯಮಾಡಿ ಡೈವರ್ಟ್ ಮಾಡಬೇಡಿ, ರಾಜಕಾರಣಕ್ಕೆ ಬಳಸ್ಕೊಳ್ಬೇಡಿ. ನನಗೆ ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ನ್ಯಾಯಕ್ಕೋಸ್ಕರ ನಾನು ಹೋರಾಟ. ಸುಳ್ಳು ಹೇಳ್ತಿದ್ದಾರೆ, ಇದನ್ನ ತಿರುಚುವ ಪ್ರಯತ್ನ ಮಾಡ್ತಿದ್ದಾರೆ. ಏನು ನಾನು ಕೊನೆ ಮಾತನ್ನ ಹೇಳ್ತೀನಿ. ಸಿಟಿ ರವಿ ಅವರಿಗೆ ಇನ್ನಾದ್ರೂ ಏನ್ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀರಿ? ಯಾಕಂತ ಹೇಳಿದ್ರೆ ನೀವು ಅವರ ಪತ್ನಿಗೂ ಹೇಳಿದ್ರಿ, ನಿಮಗೆ ಈ ತರ ಆದ್ರೆ ನೀವೇನ್ ಮಾಡ್ತೀರಾ ಅಂತ ಹೇಳಿ. ಇನ್ನಾದ್ರೂ ಇದನ್ನ ನಿಲ್ಸಿ ಅಂತ ಹೇಳ್ತೀರಾ, ಅಥವಾ ಹೋರಾಟಕ್ಕೆ ಪ್ರತಿ ಹೋರಾಟ ಐ ಪಾರ್ ಹೈ, ಟೀತ್ ಪಾರ್ ಟೀತ್ ಅಂತ ಎಚ್ಚರಿಕೆ ಕೊಡ್ತೀರಾ? ಎಚ್ಚರಿಕೆ ಕೊಡೋದಿಲ್ಲ ನಾನು. ಅದು ಬಾಲಿಷ್ಯ, ಅದು ಮೂರ್ಖತನದ ಪರಮಾವಧಿ. ಇದು ರಾಜಕಾರಣದಲ್ಲಿ ಬಹಳಷ್ಟು ಜನ ಚಾಲೆಂಜ್ ಮಾಡಿದ್ದಾರೆ, ಬಹಳಷ್ಟು ಜನ ಮಣ್ಣು ಮುಕ್ಕಿದ್ದಾರೆ. ಚಾಲೆಂಜ್ ಮಾಡುವಷ್ಟು ಮೂರ್ಖ ರಾಜಕಾರಣಿ ಅಂತೂ ನಾನಲ್ಲ. ಸವಾಲ್ಗೆ ಎದುರು ಸವಾಲು, ಏಟ್ಗೆ ಇನ್ನೊಂದೇಟು, ಸಮಯ ಸಂದರ್ಭಕ್ಕೆ ಕಾಯುವಂತೋಳು ನಾನು ಅವ್ರಿಗೇನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸೋದಿಲ್ಲ. ಆದ್ರೆ ಏನ್ ನನಗೆ ಅಪಮಾನ ಆಗಿದೆ ಅಲ್ಲ, ಇದ್ರ ಬಗ್ಗೆ ನನ್ನ ಹೋರಾಟ ನಿರಂತರ. ಜನತಾ ನ್ಯಾಯಾಲಯದ ಮುಂದೆ ಕೂಡ ನಿಮ್ಗಾಗಿರ್ತಕ್ಕಂಥ ಅವಮಾನವನ್ನ ತೆಗೆದುಕೊಂಡೋಗಿ ಹೋರಾಟವನ್ನ ಮಾಡ್ತೀರಾ? ಈ ರಾಜ್ಯದ ಮಹಿಳೆ ಗೃಹಲಕ್ಷ್ಮಿಯರ ಮುಂದೆ ಇಡ್ತೀರಾ? ಯಾಕಂದ್ರೆ ನೀವು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕುತ್ತೆ, ಅದು ನೀವು ಇನ್ಸಿಯೇಟ್ ತಗೊಳ್ಳೋದು ನಿಮ್ಮ ಇಲಾಖೆ, ನೀವು ಮಂತ್ರಿ ಇದ್ದೀರಾ. ಹಾಗಾಗಿ ರಾಜ್ಯದ ಗೃಹಲಕ್ಷ್ಮಿಯರ ಮುಂದೆ, ಜನತಾ ನ್ಯಾಯಾಲಯದ ಮುಂದೆ, ಹೆಣ್ಣು ಮಕ್ಕಳ ಮುಂದೆ ಈ ಪ್ರಕರಣವನ್ನ ಮುಂದುವರಿಸ್ತೀರಾ? ಕಾಲಘಟ್ಟದಲ್ಲಿ, ಕಾಲಗರ್ಭದಲ್ಲಿ ಏನೇನಿದೆಯೋ ತಮಗೆ ಮುಂದೆ ತಿಳಿಯುತ್ತೆ. CID ತನಿಖೆಗೆ CT ರವಿ ವಿರೋಧ ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವ್ರಿಗೆ ಬೇಕಾದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ಗೆ ಅನುಕೂಲಕ್ಕೆ ತಕ್ಕಂತೆ ಬರೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಅವರು ನ್ಯಾಯಾಂಗ ತನಿಖೆಗೆ ಒತ್ತಾಯಿಸ್ತಾರೆ.
ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಇದು ತನಿಖೆ ಆಗಲಿ ಅಂತೇಳಿ ನೀವು ಹೇಳಿದ್ರೆ ನಿಮಗೆ ಅನ್ಯಾಯ ಆಗಿದೆಯಲ್ಲ, ಸಿಟ್ಟಿಂಗ್ ಜಡ್ಜ್ ಮುಖಾಂತರ ತನಿಖೆಗೆ ನೀವು ಒಪ್ತೀರಾ, ನಿಮ್ಮ ಸರ್ಕಾರಕ್ಕೂ ಒಪ್ಪಿಸ್ತೀರಾ? ಅವ್ರಿಗೆ ಅನುಕೂಲ ಇದ್ದಾಗ ಪೊಲೀಸರು ತುಂಬ ಒಳ್ಳೆಯವರು, ನ್ಯಾಯಾಧೀಶರು ತುಂಬ ಒಳ್ಳೆಯವರು. ಅವ್ರ ಸರ್ಕಾರ ಇದ್ದಾಗೆ ಪೊಲೀಸರು ಅಂದರೆ ಅವ್ರ ಮನೆ ದೇವರು. ಈಗ ನ್ಯಾಯಾಲಯ, ಈಗ ಪೊಲೀಸ್ ಇಲಾಖೆ ಅವರೆಲ್ಲ ವಿಲನ್ಗಳ ಥರ ಕಾಣಿಸ್ತಾರ ರೀ. ರಾಜಕಾರಣ ಮಾಡಬೇಡ್ರಿ ಈ ಕೇಸ್ನಲ್ಲಿ. ಅದು ಕುಮಾರಸ್ವಾಮಿ ಅವರೇ ಇರಲಿ, ಅದು ಸಿಟಿ ರವಿ ಅವರೇ ಇರಲಿ. ಇನ್ನು ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳೋದುಂಟು? ನಾನು ಏನಾಗಿದೆ, ಅವರ ಕುಟುಂಬದಲ್ಲಿ ಏನಾಗಿದೆ, ಮಹಿಳೆಯರ ಬಗ್ಗೆ ಎಷ್ಟು ಮಾನ ಮರ್ಯಾದೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅದನ್ನೇನು ಬಿಚ್ಚಿ ಹೇಳ್ಬೇಕಾ ನಾನು? ಬೇಡ, ಅವ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಮಾತನಾಡೋದೇ ಬೇಡ. ಒಮ್ಮೊಮ್ಮೆ ಅಸಹ್ಯ ಅನ್ಸುತ್ತೆ ನನಗೆ. ಅವರಿಂದ ಎಕ್ಸ್ಪೆಕ್ಟ್ ಮಾಡುವಂತವಳು ನಾನಲ್ಲ. ಸಿಟಿ ರವಿ ಆದ್ರೆ ಸಿಟಿ ರವಿ ಅವ್ರಿಗೆ ನನಗೆ ದೇಶಾದ್ಯಂತ ಕರೆಗಳು ಬಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಿಟಿ ರವಿಗೆ ಹಿಂಗಾಯ್ತಾ, ಪೊಲೀಸರು ದೌರ್ಜನ್ಯ ಮಾಡ್ತೀರಾ ಅಂತ ಹೇಳಿ ನೊಂದು ಬಿಟ್ರು ಅನ್ನೋ ಪದವನ್ನು ಕೂಡ ಬಳಸಿದ್ರು. ತುಂಬಾ ಸಂತೋಷ, ಅಭಿನಂದನೆಗಳು. ಕೊನೆಯದಾಗಿ ಮೇಡಮ್, ನಿಮ್ಮ ತಾಯಿ ಏನ್ ಹೇಳ್ತಿದ್ದಾರೆ ಮೇಡಮ್? ನೀನ್ ಧೈರ್ಯವಂತೆ, ಇಂಥದ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಬಹಳಷ್ಟು ಸಂಘರ್ಷದಿಂದ ನಿನ್ನ ಜೀವನ ಕೂಡಿದೆ. ಮಹಿಳೆ ಅಂದ್ರೇ ಸಂಘರ್ಷ, ಸಂಘರ್ಷಕ್ಕೆ ಇನ್ನೊಂದು ಹೆಸರೇ ಮಹಿಳೆ. ಧೈರ್ಯದಿಂದ ಇರು ಮಗಳೇ, ನಿನ್ನ ಜೊತೆ ಭಗವಂತ ಇದ್ದಾನೆ, ನಿನ್ನ ಜೊತೆ ಜನ ಇದ್ದಾರೆ, ನಿನ್ನ ಜೊತೆ ಸತ್ಯ ಇದೆ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ನಿಮ್ಮ ಸೊಸೆ? ನನ್ನ ಸೊಸೆ ಯು ಆರ್ ಅ ವಾರಿಯರ್ ಅಂತ ಹೇಳಿದ್ಲು. ನನಗೆ ಮೊದಲು ನನ್ನ ಸೊಸೆನೇ ನನಗೆ ಫೋನ್ ಮಾಡಿದ್ಲು, ಅವಳಿಗೆ ಗೊತ್ತಾದ ತಕ್ಷಣ. ಕೊನೆಯದಾಗಿ ಮೇಡಮ್, ಈ ರಾಜ್ಯದ ಮಹಿಳೆಯರಿಗೆ, ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲ ಬಿಟ್ಬಿಡಿ, ಪುರುಷ ಸಮಾಜ ಅಂತ ಹೇಳ್ತಿರ್ತೀರ ನೀವು, ಯಾವಾಗಲೂ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಿರ್ತೀರ, ಅವರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬ ಹೆಣ್ಣು ಮಗಳು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಇವರೆಲ್ಲರಲ್ಲಿ ಏನು ಕಳಕಳಿಯ ವಿನಂತಿ ಮತ್ತು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀರಾ? ಮತ್ತು ಚಿಕ್ಕಮಗಳೂರಿನ ಜನತೆಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಯಾಕಂದ್ರೆ ಚಿಕ್ಕಮಗಳೂರು ಜನರು ಬಂದ್ ಮಾಡಿದ್ರು, ದಾರಿಯುದ್ದಕ್ಕೂ ಸಿಟಿ ರವಿ ಅವರಿಗೆ ಸ್ವಾಗತವನ್ನು ಕೋರಿದ್ರು, ಪಕ್ಷಗಳ ಕಚೇರಿಯಲ್ಲಿ ಕೂಡ ಆರ ತುರಾಯಿನ ಹಾಕಿದ್ರು. ಹಾಗಾಗಿ ತಾವು ಅಂತಿಮವಾಗಿ ರಾಜ್ಯದ ಜನತೆಗೆ, ಮಹಿಳೆಯರಿಗೆ, ವಿಶೇಷವಾಗಿ ಸಿಟಿ ರವಿ ಬೆಂಬಲಿಗರಿಗೆ ಮತ್ತು ಬಿಜೆಪಿ ನಾಯಕರ ಕಾರ್ಯಕರ್ತರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅವ್ರಿಗೆ ಏನ್ ನೀವು ಮನವಿಯನ್ನು ಮಾಡೋಕೆ ಇಚ್ಛೆ ಪಡ್ತೀರಾ? ರಾಜ್ಯದ ಮಹಿಳೆಯರಿಗೆ ಇಷ್ಟೇ ಹೇಳ್ತೀನಿ, 5,000 ವರ್ಷದ ಇತಿಹಾಸ ನಮ್ಮ ಭಾರತ ದೇಶಕ್ಕೆ. ಅವತ್ತಿನಿಂದ ಇಲ್ಲಿಯವರೆಗೆ ಮಹಿಳೆ ಮೇಲೆ ಶೋಷಣೆ ಆಗ್ತಾನೆ ಬಂದಿದೆ. ಕೆಲವು ಘಟನೆಗಳು ಬೆಳಕಿಗೆ ಬರ್ತವೆ, ಕೆಲವು ಘಟನೆಗಳು ಬೆಳಕಿಗೆ ಬರೋದಿಲ್ಲ. ನನಗೂ ಒಂದು ಕ್ಷಣ ನಾನು ಸಿಡಿಲ್ ಬಡ್ದು ಹಾಕಿ ಕೂತ್ಕೊಂಡೆ. ನನಗೂ ಕೆಲವೊಬ್ರು ಯಾಕೆ ಅಂತ ಕೇಳಿದ್ರು. ಆದರೆ ನಾನೇ ಆ ಸ್ಥಾನದಲ್ಲಿ ಇಟ್ಕೊಂಡು ನಾನೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದರೆ ನಾಳೆ ನನ್ನ ಆತ್ಮ ಸಾಕ್ಷಿಗೆ ನಾನು ಪ್ರಶ್ನೆಗೆ ಉತ್ತರ ಸಿಕ್ಕೋದಿಲ್ಲ ನನ್ನ ಹತ್ರ ಅಂತ ನಾನು ಎದ್ದಿದ್ದೀನಿ. ನನ್ನೆಲ್ಲ ಗೃಹಲಕ್ಷ್ಮಿಯರಿಗೆ, ನನ್ನೆಲ್ಲ ಕುಟುಂಬದ ಯಜಮಾನಿಗಳಿಗೆ, ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳ್ತೀನಿ, ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬದುಕಬೇಡಿ. ಯಾಕಂತಂದರೆ ಒಬ್ಬ ತಾಯಿಯಾಗಿ, ಒಬ್ಬ ತಂಗಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಅತ್ತೆಯಾಗಿ, ಒಬ್ಬ ಸೊಸೆಯಾಗಿ ವಿವಿಧ ಹಂತದಲ್ಲಿ ತಮ್ಮ ಜವಾಬ್ದಾರಿಯನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ವಿರುದ್ಧ ಏನಾದರೂ ಅನ್ಯಾಯ ಆದರೆ ಪ್ರತಿಭಟಿಸಿ, ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಚಿಕ್ಕಮಗಳೂರು ಜನರಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ? ಅವರೆಲ್ಲ ಬುದ್ಧಿವಂತರು ಅಂತ ಎಷ್ಟು ಹೇಳ್ತೀನಿ. ಎಲ್ಲಿಯವರೆಗೆ ಹೋರಾಟ? ಅದು ಸ್ಲೋಗನ್ ಇದೆ ಅಲ್ಲ, ನಾನು ಆ ರೀತಿ ಹೇಳೋದಿಲ್ಲ. ಚೈಲ್ಡಿಶ್ ಆಗುತ್ತೆ. ರಾಜಕಾರಣದಲ್ಲಿ ಒಂದು ಬದ್ಧತೆ ಇರಬೇಕು ನಮಗೆ. ಯು ವಿಲ್ ಸಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳಷ್ಟು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿದ್ರು. ತಮ್ಮ ಆಗಿರ್ತಕ್ಕಂಥ ಅನ್ಯಾಯ, ನೋವು, ಅಭಿಪ್ರಾಯಗಳು, ಮುಂದಿನ ಹೋರಾಟ, ಸಿಟಿ ರವಿ ಹೇಳಿಕೆಗಳಿಗೆ ಪ್ರತಿಕ್ರಿಯೆಗಳು, ಆತ್ಮಸಾಕ್ಷಿಯ ನ್ಯಾಯಾಲಯ, ಎಲ್ಲ ವಿಚಾರವಾಗಿ ನ್ಯೂಸ್ 18 ಜೊತೆ ನೀವು ಮಾತನಾಡಿದ್ರ. ಇವಿಷ್ಟಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಫೋಟಕ ಮಾತುಗಳು. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.